ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತ ದಯಾಲವೇ ಶುಶ್ರೂಷ ಶ್ರೀಗುರುಭ್ಯೋ ನಮಃ. ಶ್ರೀರಾಯರ ಆರಾಧನೆಯ ನಿಮಿತ್ತ ಶ್ರೀ ರಾಘವೇಂದ್ರ ತೀರ್ಥರು ರಚಿಸಿರತಕ್ಕಂತಹ ಕೆಲವು ಗ್ರಂಥಗಳ ಚಿಂತನೆಯನ್ನು ಇವತ್ತಿನಿಂದ ಆರಂಭಿಸಿ ಈ ಪೂರ್ಣಪ್ರಜ್ಞ ವಿದ್ಯಾಪೀಠದ ಸಹೃದಯ ವಿದ್ವಾಂಸರುಗಳು ನಡೆಸಿಕೊಳ್ತಾ ಇದ್ದಾರೆ. ಅದರಲ್ಲಿ ಶ್ರೀರಾಮಚಾರಿತ್ರ್ಯ ಮಂಜರಿ ಅನ್ನುವ ರಾಯರ ಪುಟ್ಟ ಗ್ರಂಥದ ಬಗ್ಗೆ ಇವತ್ತು ಯಥಾಶಕ್ತಿ ಅಲ್ಪ ಚಿಂತನೆಯನ್ನು ನಾವು ನಡೆಸೋಣ. ವಿಸ್ತಾರವಾಗಿ ಹೇಳುವುದು ಸುಲಭ. ವಿಸ್ತೃತವಾದ ವಿಷಯ ರಾಶಿಯನ್ನು ಸಂಕ್ಷೇಪ ಮಾಡಿ ತಿಳಿಸುವುದು ತುಂಬ ಕ್ಲಿಷ್ಟ. ಒಬ್ಬ ಸರಿಯಾದ ಅಧ್ಯಾಪಕನ ವ್ಯಕ್ತಿತ್ವವುಳ್ಳಂತಹ ವಿದ್ವಾಂಸ ಸಮಗ್ರವನ್ನು ಅರಿತ ಆ ವಿಸ್ತೃತ ಗ್ರಂಥರಾಶಿಯನ್ನು ಅರಗಿಸಿಕೊಂಡಿರತಕ್ಕಂತಹ ವ್ಯಕ್ತಿ ಸಂಕ್ಷೇಪವಾಗಿ ನಿರೂಪಿಸುವಲ್ಲಿ ಸಮರ್ಥನಾಗ್ತಾನೆ. ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ. ಮನೀಷಿಗಳು ಅಂತ ಅನಿಸಿದವರು ಮಾತ್ರ ವಿಸ್ತೃತವಾದದ್ದನ್ನು ಸಂಕ್ಷೇಪವಾಗಿ ಹೇಳುವುದನ್ನಾಗಲಿ ಅಥವಾ ಸಂಕ್ಷಿಪ್ತವಾಗಿದ್ದದ್ದನ್ನು ವಿಸ್ತಾರವಾಗಿ ನಿರೂಪಿಸುವುದಕ್ಕಾಗಲಿ ಸಮರ್ಥರಾಗ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ರಾಮಾಯಣ ಬಹಳಷ್ಟು ವಿಸ್ತೃತವಾದಂತಹ ಗ್ರಂಥ. ಅದು ಎಷ್ಟು ವಿಸ್ತೃತ ಅನ್ನುವುದನ್ನು ಕೇಳಿದಾಗ ಕೆಲವು ಸಲ ನಮಗೆ ಹೆದರಿಕೆಯಾಗ್ತದೆ. ಇಷ್ಟನ್ನು ಒಬ್ಬ ಮನುಷ್ಯ ಜೀವಮಾನದಲ್ಲಿ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಶತಕೋಟಿ ವಿಸ್ತೃತವಾಗಿರತಕ್ಕಂಥದ್ದು ಶ್ರೀಮದ್ ರಾಮಾಯಣ, ಮೂಲ ರಾಮಾಯಣ. ಆ ರಾಮಾಯಣದ ಸಂಕ್ಷೇಪ ಕಾವ್ಯ ಸ್ವರೂಪವನ್ನು ನಾವು ವಾಲ್ಮೀಕಿಗಳ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಂತ ಇವತ್ತು ಪ್ರಸಿದ್ಧವಾದ ರಾಮಾಯಣ ಗ್ರಂಥದಲ್ಲಿ ಕಾಣ್ತಾ ಇದ್ದೇವೆ. ಸುಮಾರು 24,000 ಶ್ಲೋಕಗಳಲ್ಲಿ ಅದರ ಸಂಗ್ರಹವನ್ನು ಕಾವ್ಯ ರೂಪದಲ್ಲಿ ನಿರೂಪಣೆ ಮಾಡತಕ್ಕಂತಹ ಕೆಲಸ ನಡೆದಿದೆ. ದೊಡ್ಡ ಇತಿಹಾಸ. ರಾಮಾಯಣ ಅನ್ನುವುದು ಒಂದು ಇತಿಹಾಸ ಗ್ರಂಥ. ಅಂತಹ ರಾಮಾಯಣ, ವಾಲ್ಮೀಕಿ ರಾಮಾಯಣವೂ ವಿಸ್ತೃತವಾಯಿತು ಅನ್ನುವ ಕಾರಣದಿಂದ ಆಮೇಲೆ ಅನೇಕ ಸಂಗ್ರಹಗಳು, ಪುಟ್ಟ ಪುಟ್ಟ ರಾಮಾಯಣ ಗ್ರಂಥಗಳು ಬಂದಿದ್ದಾವೆ. ಅದು ಎಷ್ಟು ಬಂದಿದ್ದಾವೆ ಅಂತ ಇವತ್ತು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಪ್ರಾದೇಶಿಕ ಭಾಷೆಗಳಲ್ಲಿ ಬಂದದ್ದು ಅದೆಷ್ಟೋ ಇದ್ದಾವೆ. ಕುಮಾರವ್ಯಾಸ ತಾನು ಮಹಾಭಾರತವನ್ನೇ ಕನ್ನಡದಲ್ಲಿ ರಚಿಸುವುದಕ್ಕೆ ಯಾಕೆ ಹೊರಟಿದ್ದೇನೆ ಅಂತ ಹೇಳುವಾಗ ಒಂದು ಮಾತು ಹೇಳ್ತಾನೆ. ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರತಲಿ ಅಂತ ಮಾತು ಶುರು ಮಾಡ್ತಾನೆ. ರಾಮಾಯಣಕ್ಕೆ ಅಷ್ಟೊಂದು ಕವಿಗಳು ಬೇರೆ ಬೇರೆ ತಮ್ಮ ತಮ್ಮ ದೃಷ್ಟಿಕೋನವನ್ನು ಮುಂದಿಟ್ಟುಕೊಂಡು ವ್ಯಾಖ್ಯಾನಿಸಿದ್ದಿದೆ. ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ರಾಮಾಯಣದ ಒಂದು ಸಂಗ್ರಹವನ್ನು, ಶ್ರೀಮನ್ಮಧ್ವಾಚಾರ್ಯರು ರಾಮಾಯಣದ ಸಂಗ್ರಹವನ್ನು ಕೇವಲ 6 ಅಧ್ಯಾಯಗಳಲ್ಲಿ ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಾಡಿಕೊಟ್ಟಿದ್ದಾರೆ. ಆ ಕಥೆಯನ್ನು ಆಧರಿಸಿಕೊಂಡು ವಾಲ್ಮೀಕಿ ರಾಮಾಯಣದ ಮೂಲಕ ವಿಸ್ತಾರವನ್ನೂ ಅಳವಡಿಸಿಕೊಂಡು ತಾವು ಸಂಗ್ರಹ ರಾಮಾಯಣ ಅಂತ ಬಹಳ ಸುಂದರವಾದ ಒಂದು ಕಾವ್ಯವನ್ನೇ ರಚಿಸಿದ್ದಾರೆ. ಈ 2 ಆಕರಗಳನ್ನು ಪ್ರಧಾನವಾಗಿ ಮುಂದಿಟ್ಟುಕೊಂಡು, ಜೊತೆಗೆ ಶ್ರೀಮದ್ ಭಾಗವತದಲ್ಲಿ ಬರತಕ್ಕಂತಹ ನವಮ ಸ್ಕಂಧದ ರಾಮಾಯಣದ ಕಥೆ, ಮಹಾಭಾರತದಲ್ಲಿ ಬರತಕ್ಕಂತಹ ಅರಣ್ಯ ಪರ್ವದಲ್ಲಿ ಲಭ್ಯವಾಗತಕ್ಕಂತಹ ರಾಮಾಯಣದ ಕಥೆ, ಇವನ್ನೆಲ್ಲ ಸಂಗ್ರಹಿಸಿ ಅಷ್ಟನ್ನೂ ಜೋಡಿಸಿ ಇನ್ನಷ್ಟು ಸಂಕ್ಷೇಪಗೊಳಿಸುವಂತಹ ಉದ್ದೇಶ ಶ್ರೀ ರಾಯರಲ್ಲಿ ನಾವು ಕಾಣ್ತೇವೆ. ಕೇವಲ 12 ಶ್ಲೋಕದ ಪುಟ್ಟ ಗ್ರಂಥ. ರಾಮಾಯಣದ ಯಾವ ಕಥೆಯನ್ನೂ ಬಿಡಲಿಲ್ಲ ಅನ್ನುವಷ್ಟು ಸಂಕ್ಷೇಪ ಸೇರಿಸಿ ಸಂಗ್ರಹ ಮಾಡಿರ್ತಕ್ಕಂತಹ ಗ್ರಂಥ. ಈ 12 ಶ್ಲೋಕದಲ್ಲೂ ರಾಮಾಯಣದ ಕಥೆಗೋಸ್ಕರ ಇರುವುದು 11 ಶ್ಲೋಕಗಳು. ಕೊನೆಯ ಒಂದು ಶ್ಲೋಕ
ಈ ರಾಘವೇಂದ್ರ ಅನಿಸಿದಂತಹ ನಾವು ಈ ಗ್ರಂಥವನ್ನು ಭಗವಂತನಿಗೆ ಅರ್ಪಿಸುತ್ತೇವೆ ಅಂತ ಹೇಳುವ ಸಮರ್ಪಣಾ ಶ್ಲೋಕ. ಹಾಗಾದರೆ 11 ಶ್ಲೋಕಗಳಲ್ಲಿ ಸಮಗ್ರ ರಾಮಾಯಣವನ್ನು ವಿಸ್ತೃತ ಕಥಾರಾಶಿಯನ್ನು ಸಂಗ್ರಹಿಸುವಂತಹ ಆ ಬುದ್ಧಿವಂತಿಕೆ, ಅಂತಹ ಒಂದು ಸಹೃದಯತೆ ಅದು ಅಸಾಮಾನ್ಯವಾದದ್ದು. ಬಹುಶಃ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾವು ಶ್ರೀರಾಮನನ್ನು ಪೀಠದಲ್ಲಿಟ್ಟು ಪ್ರತಿನಿತ್ಯ ಅರ್ಚನೆ ಮಾಡ್ತಾ ಇದ್ದವರು. ಶ್ರೀರಾಮನನ್ನು ಹಾಗೆ ನೋಡ್ತಾ ನೋಡ್ತಾ ಸಮಗ್ರ ರಾಮಾಯಣದ ಕಥೆಯನ್ನು ಅನುಸಂಧಾನ ಮಾಡಿ ಅರ್ಚಿಸುವುದಕ್ಕೋಸ್ಕರ ಅತ್ಯಂತ ಸಂಕ್ಷೇಪವಾಗುವ ರೀತಿಯಲ್ಲಿ ಈ ಗ್ರಂಥವನ್ನು ರಚಿಸಿದ್ದಾರೋ ಅಂತ ಅನಿಸುತ್ತೆ. ಇವರ ಈ ಗ್ರಂಥದ ಚಾತುರ್ಯವನ್ನು ಕಂಡು ವಾದೀಂದ್ರ ತೀರ್ಥರು ಗುರುಗುಣ ಸ್ತವನದಲ್ಲಿ ಹೇಳ್ತಾರೆ, ಏನು ಅಷ್ಟು ದೊಡ್ಡ ರಾಮಾಯಣವನ್ನು ಇಷ್ಟು ಪುಟ್ಟದಾಗಿ ನೀವು ಕೊಟ್ಟಿದ್ದೀರಿ ಅಂದರೆ ಇದನ್ನು ಆಶ್ಚರ್ಯ ಅಂತ ಹೇಳುವುದು ಹೇಗೆ? ಯಾಕಂದರೆ ಅಗಸ್ತ್ಯ ಮಹರ್ಷಿಗಳು ದೊಡ್ಡ ಸಾಗರವನ್ನು ತಾವು ಕೈಯಲ್ಲಿ ತನ್ನ ಬೊಗಸೆಯಲ್ಲಿ ಹಿಡಿದು ಅದನ್ನು ಪಾನ ಮಾಡಲಿಲ್ವೇ? ಅಷ್ಟು ದೊಡ್ಡ ಸಾಗರವನ್ನು ತನ್ನ ಮಂತ್ರಶಕ್ತಿ ತಂತ್ರಶಕ್ತಿಗಳ ಬಲದಿಂದ ಬೊಗಸೆಯಲ್ಲಿ ಹಿಡಿತಕ್ಕಂತಹ ಅಗಸ್ತ್ಯರನ್ನು ಮೀರಿಸಿದಂತಹ ಅದಕ್ಕೆ ಸದೃಶವಾದ ಒಂದು ಕಾರ್ಯ ತಮ್ಮ ಈ ರಾಮಾಯಣ ಶ್ರೀರಾಮ ಚಾರಿತ್ರ್ಯ ಮಂಜರಿಯ ಮೂಲಕ ನಡೆದಿದೆ ಅಂತ ವರ್ಣಿಸ್ತಾರೆ. ಅಂತಹ ಒಂದು ಸುಂದರ ಪುಟ್ಟ ಗ್ರಂಥ. ಇದರ ಪಾರಾಯಣದಿಂದ ರಾಮಾಯಣದ ಫಲಬಹುದು ಅಂತ ದಾಸರು ಕೊಂಡಾಡಿರತಕ್ಕಂತಹ ಗ್ರಂಥ ಶ್ರೀರಾಮಚಾರಿತ್ರ್ಯ ಮಂಜರಿ. 11 ಶ್ಲೋಕಗಳು. ಅದು ಅನುಷ್ಠುಪ್ ಛಂದಸ್ಸಿನ ಶ್ಲೋಕ ಆದರೆ ಕಡಿಮೆ ವಿಷಯವನ್ನಷ್ಟೇ ಹೇಳಲಿಕ್ಕೆ ಸಾಧ್ಯ. ಯಾಕಂದರೆ 32 ಅಕ್ಷರದಲ್ಲಿ ಸಮಗ್ರ ವಿಷಯ ಮುಗಿಸಬೇಕಾಗ್ತದೆ. ಅದಕ್ಕೋಸ್ಕರ ದೊಡ್ಡ ಛಂದಸ್ಸನ್ನು ಸ್ವೀಕರಿಸಿಕೊಂಡು ಶಾರ್ದೂಲ ವಿಕ್ರೀಡಿತದಂತಹ ವಿಸ್ತೃತವಾದ ಒಂದು ವೃತ್ತ ಛಂದಸ್ಸನ್ನು ಸ್ವೀಕಾರ ಮಾಡಿಕೊಂಡು ಈ ಪದ್ಯವನ್ನು ರಚಿಸಿದ್ದಾರೆ. ಜೊತೆಗೆ ರಾಮಾಯಣದಂತಹ ಕಥೆಯನ್ನು, ಅದು ವೀರರಸ ಪ್ರಧಾನವಾದಂತಹ ಕಥೆ, ಅಲ್ಲಿ ವಸ್ತುತಃ ಕರುಣರಸ ಶೃಂಗಾರ ಎಲ್ಲಕ್ಕೂ ಪ್ರವೇಶ ಇದೆ. ಹಾಸ್ಯರಸದ ಪ್ರವೇಶವೂ ಕೂಡ ಇದೆ ಕಾವ್ಯ ಸ್ವರೂಪದಿಂದ ಚಿಂತಿಸಿದರೆ. ಆದರೆ ಶ್ರೀರಾಮ ಧೀರೋದಾತ್ತ ನಾಯಕನಾಗಿ ತಾನು ದುಷ್ಟ ಸಂಹಾರವನ್ನು ಮಾಡುವ ಉದ್ದೇಶದಿಂದ ಅವತರಿಸಿ ಬಂದಿರುವ ಕಾರಣದಿಂದ ಅಲ್ಲಿ ವೀರರಸಕ್ಕೆ ಪ್ರಾಧಾನ್ಯ. ಆ ದೃಷ್ಟಿಯಿಂದ ಆ ರಾಮವೀರನ ಬಗ್ಗೆ, ವೀರ ರಘುರಾಮನ ಬಗ್ಗೆ ವರ್ಣನೆ ಮಾಡ್ತಕ್ಕಂತಹ ಪದ್ಯವನ್ನು ತಾವು ವೀರರಸಕ್ಕೆ ಹೊಂದುವಂತಹ ಛಂದಸ್ಸಿನಲ್ಲೇ ಆರಂಭಿಸಿದ್ದಾರೆ. ಶ್ರೀಮಾನ್ ಪೂರ್ವಂ ಪ್ರಜಾತಃ. ಆರಂಭದಲ್ಲೇ ಶ್ರೀ ಶಬ್ದವನ್ನು ಬಳಸ್ತಾರೆ, ಮಂಗಳ ಸ್ವರೂಪ. ಶ್ರೀಮಾನ್ ಪೂರ್ವಂ ಪ್ರಜಾತಃ. ಲಕ್ಷ್ಮೀಪತಿಯಾದಂತಹ ಭಗವಂತ ಶ್ರೀಮಾನ್, ಆತ ಪೂರ್ವಂ ಅಂದರೆ ತ್ರೇತಾಯುಗದಲ್ಲಿ ಪ್ರಜಾತಃ ಹುಟ್ಟಿದ್ದಲ್ಲ. ಜಾತಃ ಅಂದರೆ ಉದ್ಭವಿಸಿದ, ಹುಟ್ಟಿದ ಅನ್ನುವುದು ಅರ್ಥ. ಪ್ರಜಾತಃ ಅಂದರೆ ಪ್ರಕೃಷ್ಟವಾದ ಜನನವನ್ನು ಆ ಶಬ್ದ ಹೇಳ್ತದೆ. ಪ್ರಕೃಷ್ಟವಾದ ಜನನ ಅಂತೇಳಿದರೆ ಮನುಷ್ಯನಿಗೆ ಶರೀರ ಸಂಬಂಧವಾಗುವ ಹಾಗೆ ಪಾಂಚಭೌತಿಕ ಶರೀರ ಸಂಬಂಧ ಅಲ್ಲದು. ಭಗವಂತ ತನ್ನ ಇಚ್ಛೆಯಿಂದ ತಾನು ಈ ದಶರಥ ಕೌಸಲ್ಯ ಮೊದಲಾದಂತಹ ದಂಪತಿಗಳಲ್ಲಿ ಯಜ್ಞವನ್ನು ಮಾಡಿಸಿ ಆ ಯಜ್ಞದ ಪಾಯಸವೆಂಬುದನ್ನು ನಿಮಿತ್ತವನ್ನಾಗಿಸಿಕೊಂಡು ಅವರಲ್ಲಿ ತಾನು ತನ್ನ ಸ್ವರೂಪದಿಂದ ಆವಿರ್ಭಾವಗೊಂಡಿದ್ದಾನೆ ಅಂತ ತಿಳಿಸುವುದಕ್ಕೆ ಪ್ರಶಬ್ದವನ್ನು ಬಳಸಿದ್ದಾರೆ. ಇಡೀ ಈ ಪದ್ಯಗಳಲ್ಲಿ ನಾವು ಅನುಭವಿಸಬೇಕಾದ ಸ್ವಾರಸ್ಯ ಏನು, ಸಂಸ್ಕೃತಜ್ಞರಿಗೆ ತುಂಬ ಖುಷಿ ಕೊಡ್ತಕ್ಕಂಥ ವಿಷಯ ಏನು ಅಂದರೆ, ಪುಟ್ಟ ಪುಟ್ಟ ಶಬ್ದಗಳು ಯಾವುದನ್ನು 4-5 ವಾಕ್ಯಗಳಿಂದ ಹೇಳಬೇಕೋ ಅದನ್ನು ಒಂದು ವಿಶೇಷಣದಿಂದ ನಿರೂಪಿಸತಕ್ಕಂತಹ ಕೌಶಲ. ಕ್ರಿಯಾಪದಗಳು ಒಂದೇ ಅರ್ಥದಲ್ಲಿ ಅನೇಕ ಇದ್ದರೂ ಕೂಡ ಅದರಲ್ಲಿ ಅಕ್ಷರ ಲಾಘವ ಯಾವುದರಲ್ಲಿದೆಯೋ ಅತ್ಯಂತ ಪುಟ್ಟ ಅಕ್ಷರಗಳಿಂದ ಯಾವುದನ್ನು ಹೇಳಬಹುದೋ ಅಂತಹ ಕ್ರಿಯಾಪದವನ್ನು ಬಳಸೋದು. ಗಚ್ಚನ್ ಅಂತ ಹೇಳಿದರೆ ದೊಡ್ಡದಾಗ್ತದೆ, ಅದಕ್ಕೆ ಯಾನ್ ಅಂತ ಹೇಳೋದು. ಆಗಚ್ಚನ್ ಅಂತ ಹೇಳಿದರೆ ದೊಡ್ಡದಾಗ್ತದೆ, ಆ ಯನ್ ಅಂತ ಹೇಳೋದು. ಯಾನ್ ಅನ್ನುವುದು ಇಲ್ಲ, ಆ ಯನ್ ಅಂತ ಹೇಳೋದು. ಯಾವುದು ಅತ್ಯಂತ ಲಘುವಾದಂತಹ ಧಾತುಗಳಿದ್ದಾವೆ ಅದನ್ನೇ ಬಳಸಿಕೊಂಡು ಸಂಗ್ರಹ ಮಾಡಿರತಕ್ಕಂತಹ ಕ್ರಮ ಅತ್ಯಂತ ರೋಚಕವಾದದ್ದು. ಇವರು ಕೃತಯುಗದಲ್ಲಿ ಆವಿರ್ಭವಿಸಿದರು ಅಂತ ಹೇಳುವ ಕೆಲಸ ಇಲ್ಲ. ಪೂರ್ವಂ ಪ್ರಜಾತಃ, ಹಿಂದೊಮ್ಮೆ ಭಗವಂತ ಆವಿರ್ಭವಿಸಿದ. ಯಾರ ದೆಸೆಯಿಂದ ಆವಿರ್ಭವಿಸಿದ? ದಶರಥ ನೃಪತೇಹೇ. ದಶರಥ ನೃಪತಿಯನ್ನು ಉದ್ದೇಶವಾಗಿಸಿ ಆತನನ್ನು ತನ್ನ ಅವತಾರಕ್ಕೆ ಒಂದು ನಿಮಿತ್ತ ಕಾರಣವನ್ನಾಗಿಸಿಕೊಂಡು ಅವತರಿಸಿದಂತಹ ಈತನಿಗೆ ಹೆಸರೇನು? ರಾಮನಾಮಾಥನೀತೋ. ಅವತರಿಸಿದಂತಹ ಈ ಭಗವಂತನ ರೂಪಕ್ಕೆ ರಾಮನಾಮ, ರಾಮ ಅಂತ ಹೆಸರಿಟ್ಟರು. ಇಲ್ಲಿ ರಾಮ ಅಂತ ನಾಮಕರಣವಾಯಿತು ಅಂತ ಅಷ್ಟು ಉದ್ದ ನಾವು ಹೇಳಬೇಕು. ಆದರೆ ರಾಮನಾಮ, ರಾಮನೆಂಬ ಹೆಸರುಳ್ಳವನಾಗಿ ದಶರಥ ನೃಪತೇಹೇ, ದಶರಥ ರಾಜನ ದಿಸೆಯಿಂದ ಪ್ರಜಾತಃ ಆವಿರ್ಭವಿಸಿದ್ದಾನೆ. ಯಾರು? ಶ್ರೀಮಾನ್, ಸಾಕ್ಷಾತ್ ಲಕ್ಷ್ಮೀಪತಿಯಾದಂತಹ ನಾರಾಯಣನೇ. ಇಲ್ಲಿ ಲಕ್ಷ್ಮೀಪತಿಯಾದ ನಾರಾಯಣ ಅಂತ ಹೇಳುವುದರ ಮೂಲಕ ರಾಮಾವತಾರಕ್ಕೆ ಹಿಂದೆ
ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ರಾವಣ ಕುಂಭಕರ್ಣಾದಿಗಳಿಂದ ಉಂಟಾದ ತೊಂದರೆಯನ್ನು ವಿವರಿಸಿ ಇದಕ್ಕೇನಾದರೂ ಪರಿಹಾರ ಬೇಕು ಸ್ವಾಮಿ ಅಂತ ಕೇಳಿಕೊಂಡದ್ದು, ಅದಕ್ಕೋಸ್ಕರ ಭಗವಂತ ತಾನು ಅವತರಿಸ್ತೇನೆ ಅಂತ ಮಾತು ಕೊಟ್ಟದ್ದು, ಇವೆಲ್ಲವನ್ನು ರಾಮಾಯಣದ ಕಥೆಯನ್ನು ಸಂಗ್ರಹ ಮಾಡ್ತಾರೆ. ಶ್ರೀಮಾನ್ ಪೂರ್ವಂ ಪ್ರಜಾತಃ ಅಂದರೆ ಕೃತಯುಗ ಮುಗಿದು ತ್ರೇತಾಯುಗದಲ್ಲಿ ಭಗವಂತ ಅವತರಿಸುವುದಕ್ಕೆ ಬೇಕಾದಂತಹ ಯಾವ ರೀತಿಯ ಒಂದು ರೀತಿಯ ವ್ಯವಸ್ಥೆ ಆಗಿತ್ತು ಅನ್ನುವುದನ್ನು ಸೂಚಿಸ್ತಾರೆ. ಪ್ರಜಾತಃ ಅನ್ನುವುದರಿಂದ ಆ ಪಾಯಸ ಇತ್ಯಾದಿ ವೃತ್ತಾಂತಗಳನ್ನೆಲ್ಲ ನಮ್ಮ ಮನಸ್ಸಿಗೆ ತಂದು ಕೊಡ್ತಾರೆ. ಯಾವತ್ತೂ ಸಂಗ್ರಹ ಶ್ಲೋಕದ ಮೂಲ ಉದ್ದೇಶ ಇರುವುದೇ ಆ ಸಮಗ್ರ ಕಥೆ ಗೊತ್ತಿದ್ದವರಿಗೆ ಅನುಸಂಧಾನ ಮಾಡುವ ಹಾಗೆ ಮಾಡುವುದು. ಸಾಮಾನ್ಯ ಅನುಕ್ರಮಣಿಕ ಅಂತಿರ್ತದೆ. ಉದ್ದಕ್ಕೆ ಏನೇನು ಕಥೆ ಇದೆ ಅದಕ್ಕೆ ಚಿಕ್ಕ ಚಿಕ್ಕ ಶೀರ್ಷಿಕೆಗಳನ್ನು ಕೊಟ್ಟುಕೊಂಡು ಹೋಗೋದು. ಅಷ್ಟೂ ಶೀರ್ಷಿಕೆಯನ್ನು ಯಾರು ಕಂಠಪಾಠ ಮಾಡಿಕೊಳ್ತಾನೆ ಅವನಿಗೆ ಯಾವುದಾದ ಮೇಲೆ ಏನು ಕಥೆ, ಆ ಸಮಗ್ರ ಕಥೆ ಅದನ್ನು ನೋಡಿದ ಕೂಡಲೇ ಅನುಸಂಧಾನಕ್ಕೆ ಬಂದು ಬಿಡ್ತದೆ. ಇಲ್ಲೂ ಕೂಡ ಶ್ರೀರಾಮಚಂದ್ರನನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕಥೆಯನ್ನು ಪೂರ್ತಿ ಅನುಸಂಧಾನ ಮಾಡುವ ಉದ್ದೇಶ ಇರುವುದರಿಂದ ಪುಟ್ಟ ಪುಟ್ಟ ಶಬ್ದಗಳಿಂದ ಯಾವ ಕಥೆಯನ್ನೂ ಬಿಡದೆ ಸಂಗ್ರಹ ಮಾಡ್ತಾರೆ. ರಾಮನಾಮ ಅಥ ನೀತಃ. ರಾಮನಾಮ ಅಂದರೆ ರಾಮನೆಂಬ ಹೆಸರಿನವ ಅಂತ ಅಷ್ಟೇ ಅರ್ಥ ಅಲ್ಲ, ರಾಮನೆಂಬುದಾಗಿ ಪ್ರಸಿದ್ಧನಾದವನಾಗಿ. ನಾಮ ಅನ್ನುವ ಅವ್ಯಯ ಸಂಸ್ಕೃತದಲ್ಲಿ ಹೆಸರು ಅನ್ನುವ ಅರ್ಥದಲ್ಲಿ ಹೇಗಿದೆಯೋ ಅದು ಶಬ್ದ, ನಾಮ ಎಂಬ ಅವ್ಯಯ ಅದು ಪ್ರಸಿದ್ಧಿ ಎಂಬ ಅರ್ಥವನ್ನು ಕೊಡ್ತಕ್ಕಂಥದ್ದು. ರಾಮನಾಮ ರಾಮನೆಂಬ ಪ್ರಸಿದ್ಧಿ ಎಲ್ಲರೂ ಅಷ್ಟೇ ವಯಸ್ಸಿನಲ್ಲಿ. ಈಗ ಆ ಮಗುವಿಗೆ 16 ವರ್ಷ ಬಂದಿದೆ, ಯುವಕನಾಗಿದ್ದಾನೆ. ಅಂತಹ ವಯಸ್ಸಿನಲ್ಲಿ ರಾಮ ಅನ್ನುವ ಹೆಸರು ಕೇಳದೇ ಇದ್ದಂತಹ ವ್ಯಕ್ತಿ ಕೇವಲ ಕೋಸಲ ದೇಶದಲ್ಲಿ ಅಲ್ಲ, ಇಡೀ ಭರತಖಂಡದಲ್ಲಿಲ್ಲ ಅನ್ನುವಷ್ಟು ಪ್ರಸಿದ್ಧಿಗೆ ಬಂದಿದ್ದಾನೆ. ಶ್ರೀರಾಮಚಂದ್ರ ತಾನು ಚಂದ್ರ ಹೇಗೆ ಆಕಾಶದಲ್ಲಿದ್ದವನನ್ನು ನಕ್ಷತ್ರಗಳ ಮಧ್ಯದಲ್ಲಿ ಇದು ಚಂದ್ರ ಅಂತ ತೋರಿಸಬೇಕಾದ ಅವಶ್ಯಕತೆ ಇಲ್ಲ ಹೇಗೋ ಹಾಗೆ ಈ ಒಬ್ಬ ಕ್ಷತ್ರಿಯ ಕುಲದಲ್ಲಿ ಆವಿರ್ಭವಿಸಿದಂತಹ ರಾಮಚಂದ್ರನನ್ನು ಯಾರಿಗೂ ಪರಿಚಯಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಆ ದೃಷ್ಟಿಯಿಂದಲೇ ರಾಮಚಂದ್ರ ಅಂತಲೇ ಪ್ರಸಿದ್ಧನಾದಂತಹ ವ್ಯಕ್ತಿತ್ವ. ತನ್ನ ಔದಾರ್ಯಾದಿ ಧರ್ಮಜ್ಞತ್ವ ಗುಣಜ್ಞತ್ವ ಮೊದಲಾದ ಗುಣರಾಶಿಯಿಂದ ಪ್ರಸಿದ್ಧನಾದವ ರಾಮನಾಮ. ಆದ್ದರಿಂದಲೇ ಆವಾಗ ವಿಶ್ವಾಮಿತ್ರರು ಬಂದರು, ನನ್ನ ಯಜ್ಞ ರಕ್ಷಣೆಗೆ ಬೇಕು ಅಂತ ಕರ್ಕೊಂಡು ಹೋದರು. ಅಥ ನೀತಃ ವಿಶ್ವಾಮಿತ್ರೇಣ. ವಿಶ್ವಾಮಿತ್ರರು ಕರ್ಕೊಂಡು ಹೋದರು. ಕರ್ಕೊಂಡು ಹೋದದ್ದು ಏಕೆ? ಮಂತ್ರಾಹೃತ್ ಅನುಜ ಸಹಿತ. ಮಂತ್ರವನ್ನು ತಾನು ಭಗವಂತನಿಗೆ ಒಪ್ಪಿಸಬೇಕು ಅಂತ ವಿಶ್ವಾಮಿತ್ರರು ಕರೆದುಕೊಂಡು ಹೋದರು. ಶ್ರೀರಾಮ ಮಂತ್ರಾಹೃತ್ ಮಂತ್ರವನ್ನು ತಾನು ಆಹರಣ ಮಾಡಿದ. ಬಲ ಅತಿಬಲ ಅನ್ನುವ ವಿದ್ಯೆ, ನಾನಾ ರೀತಿಯ ಅಸ್ತ್ರಗಳಿಗೆ ಸಂಬಂಧಪಟ್ಟಂತಹ ಮಂತ್ರೋಪದೇಶಗಳು, ಇದನ್ನೆಲ್ಲ ಶ್ರೀರಾಮಚಂದ್ರ ಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿದ ಮೇಲೆ ದೇವತ್ವೇ ದೇವವಚ್ಚೇಷ್ಟ ಮನುಷ್ಯತ್ವೇ ಚ ಮಾನುಷಿ, ಮನುಷ್ಯರಾಗಿ ಅವತರಿಸಿದ ಮೇಲೆ ಮನುಷ್ಯರ ಹಾಗೆ ವ್ಯವಹಾರ. ಹಾಗಾಗಿ ವಿಶ್ವಾಮಿತ್ರರು ರಾಮನನ್ನು ಕರೆದೊಯ್ದದ್ದು, ಲಕ್ಷ್ಮಣ ಸಮೇತನನ್ನಾಗಿ ಕರೆದೊಯ್ದದ್ದು ಇವರಿಗೆ ಮಂತ್ರೋಪದೇಶ ಮಾಡುವುದು, ಅಸ್ತ್ರಶಸ್ತ್ರಗಳ ಉಪದೇಶ, ಜೊತೆಗೆ ಲೋಕದ ಪರಿಜ್ಞಾನ ಉಂಟು ಮಾಡುವುದಕ್ಕೋಸ್ಕರ ಲೋಕವನ್ನು ಪರಿಚಯಿಸಿಕೊಡುವುದು. ಆದ್ದರಿಂದಲೇ ಅಹಲ್ಯೆಯನ್ನು ಉದ್ಧರಿಸತಕ್ಕಂತಹ ಪ್ರಸಂಗವೂ ಕೂಡ ಅಲ್ಲಿ ಮುಂದಕ್ಕೆ ನಡೀತದೆ. ಮಂತ್ರಾಹೃತ್ ಮಂತ್ರಗ್ರಹಣ ಆಯಿತು. ಯಜ್ಞ ರಕ್ಷಣೆಗೋಸ್ಕರ ವಿಶ್ವಾಮಿತ್ರರು ಕರೆದೊಯ್ದಿದ್ದರು. ಅಲ್ಲಿ ತಾಟಕೆಯನ್ನು ಸಂಹಾರ ಮಾಡಿಸಿದರು. ಮಾರೀಚ ಸುಬಾಹುಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಿಸಿದರು. ಅದನ್ನು ಹೇಳ್ತಾರೆ, ಅನುಜ ಸಹಿತ ವಿಶ್ವಾಮಿತ್ರೇಣ ನೀತಃ ಮಂತ್ರಾಹೃತ್ ತಾಟಕಾಂ ಘಾತುಕಃ ಅಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ. ತಾಟಕಾಂ ಘಾತುಕಃ, ತಾಟಕೆಯನ್ನು ಸಂಹರಿಸಿದವನಾಗಿದ್ದಾನೆ. ವಸ್ತುತಃ ತಾಟಕಾಯಾಹ ಹಂತಕಃ ಅಂತ ಪ್ರಯೋಗ. ಆದರೆ ತಾಟಕ ಅಂತ ದ್ವಿತೀಯ ವಿಭಕ್ತಿಯನ್ನು ಸಂಸ್ಕೃತದ ವ್ಯಾಕರಣ ವಿಶೇಷ ಬಲ್ಲವರು ಮಾತ್ರ ಪ್ರಯೋಗ ಮಾಡ್ತಾರೆ. ತಾಟಕಾಂ ಘಾತುಕಃ, ಇಲ್ಲಿ ಘಾತುಕಃ ಅಂತಕ್ಕಂತಹ ಶಬ್ದ ಉಕ ಅಂತವಾದಂತಹ ಶಬ್ದದ ಯೋಗ ಇದ್ದಾಗ ಘಾತುಕ ತಾಟಕಾಯಾಹ ಅಂತ ಷಷ್ಠಿ ವಿಭಕ್ತಿ ಬರುವುದಕ್ಕೆ ಅವಕಾಶ ಇಲ್ಲ. ನಲೋಕಾವ್ಯ ನಿಷ್ಠ ಅನ್ನುವಲ್ಲಿ ಅದನ್ನು ನಿಷೇಧ ಮಾಡ್ತಾರೆ. ಹಾಗಾಗಿ ದ್ವಿತೀಯ ವಿಭಕ್ತಿಯಲ್ಲೇ ಪ್ರಯೋಗ. ತಾಟಕಾಂ ಘಾತುಕಃ ಅಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ. ಹೀಗಾಗಿ ಭಗವಂತ ಶ್ರೀರಾಮಚಂದ್ರ ಮೊದಲು ತಾನು ಬಾಣವನ್ನೆತ್ತಿದ್ದು ತಾಟಕೆಯಂತಹ ಅಸುರ ಸ್ತ್ರೀಯನ್ನು ಸಂಹರಿಸುವುದಕ್ಕೋಸ್ಕರ. ಅಸುರ ಸ್ತ್ರೀಯನ್ನು ಸಂಹರಿಸಬೇಕಾದರೆ ರಾಮ ವಿಶ್ವಾಮಿತ್ರರ ಜೊತೆಗೆ ಧರ್ಮ ಜಿಜ್ಞಾಸೆಯನ್ನು ನಡೆಸ್ತಾನೆ. ವಿಶ್ವಾಮಿತ್ರರು ಲೋಕಕಂಟಕವಾದ ಸ್ತ್ರೀ ವ್ಯಕ್ತಿಯೇ ಹೌದಾದರೂ ಸಂಹರಿಸಬೇಕು ಅನ್ನುವ ಧರ್ಮೋಪದೇಶವನ್ನು ಕೊಟ್ಟುಕೊಂಡು ಸಾಕ್ತಾರೆ. ಆ ಉಪದೇಶದ ಭಾವ ಇದರಲ್ಲಿದೆ. ತಾಟಕಾಂ ಘಾತುಕಃ, ಅದು ಎಂತಹ ವ್ಯಕ್ತಿತ್ವ, ಲೋಕಕಂಟಕವಾದ ವ್ಯಕ್ತಿತ್ವ, ಅದು ಕೂಡ ಯಜ್ಞ ಯಾಗಾದಿ ರೂಪವಾದಂತಹ ಧರ್ಮ ಕರ್ಮಗಳನ್ನು ಸಂಪೂರ್ಣ ನಾಶ ಮಾಡುವ ದೃಷ್ಟಿಕೋನವನ್ನು ಹೊಂದಿರತಕ್ಕಂತಹ ದುಷ್ಟ ವ್ಯಕ್ತಿತ್ವ ತಾಟಕ. ಆ ವ್ಯಕ್ತಿತ್ವವನ್ನು ಘಾತುಕ ಸಂಹಾರ ಮಾಡಿದ.
ಜೊತೆಗೆ ಅಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ, ಮತ್ತೆ ವಿಶ್ವಾಮಿತ್ರರಿಂದ ಬ್ರಹ್ಮಾಸ್ತ್ರವೇ ಮೊದಲಾದದ್ದನ್ನು ತಾವು ಉಪದೇಶ ಪಡಿತಾನೆ. ಹತ್ವಾ ನಿಶಿಚರ ನಿಕರಂ ಯಜ್ಞಪಾಲ, ತಾಟಕೆಯನ್ನು ಸಂಹರಿಸಿದ ಕಾರಣದಿಂದ ದೊಡ್ಡ ಯುದ್ಧ ನಡೀತದೆ. ಅಲ್ಲಿಗೆ ಸುಬಾಹು ಮಾರೀಚರು ಆಗಮಿಸ್ತಾರೆ. ಅವರ ದೊಡ್ಡ ಸಮುದಾಯ ಬರ್ತದೆ. ಆ ನಿಶಿಚರ ರಕ್ಕಸರ ನಿಕರವನ್ನೆಲ್ಲ ನಾಶ ಮಾಡಿ ಯಜ್ಞಪಾಲಕನಾಗಿದ್ದಾನೆ ಭಗವಂತ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನ ಸಮಗ್ರ ಇತಿಹಾಸದಲ್ಲಿ ಅನೇಕ ಯಜ್ಞಗಳ ಸಂಬಂಧ ಕಾಣಿಸ್ತದೆ. ಶ್ರೀರಾಮಚಂದ್ರ ಆವಿರ್ಭವಿಸಿದ್ದು ಯಜ್ಞದ ಪಾಯಸದ ಮೂಲಕ, ತಾನು ಅಸ್ತ್ರಶಸ್ತ್ರಾದಿ ವಿದ್ಯೆಗಳನ್ನು ಅಭ್ಯಸಿಸಿದ್ದು ತಾನು ವಿಶ್ವಾಮಿತ್ರರ ಯಜ್ಞದ ಸಂರಕ್ಷಣೆಯ ಮೂಲಕ, ಸೀತಾಮಾತೆಯ ಕೈ ಹಿಡಿದದ್ದು ವಿಶ್ವಾಮಿತ್ರರು ಕರೆದುಕೊಂಡು ಹೋದಂತಹ ಮಿಥಿಲಾನಗರದ ಯಜ್ಞದ ಸಂಬಂಧದ ಕಾರಣದಿಂದ, ಅಲ್ಲಿಂದ ನಂತರದಲ್ಲಿ ತಾನು ತನ್ನ ಮಕ್ಕಳನ್ನು ಕೊನೆಯಲ್ಲಿ ಪಡೆದದ್ದು ಮತ್ತೊಂದು ಅಶ್ವಮೇಧ ಯಜ್ಞದ ಕಾರಣದಿಂದ. ಹೀಗೆ ಅನೇಕ ಇಡೀ ಶ್ರೀರಾಮಚಂದ್ರನ ಒಂದು ಇತಿಹಾಸದ ಜೀವನ ಏನಿದೆ ಅದಷ್ಟು ಯಜ್ಞ ಸಂಬಂಧವಾಗಿ ನಮಗೆ ಕಾಣಿಸ್ತದೆ. ಹಾಗಾಗಿ ಯಜ್ಞಪಾಲ ಅಂತಲೇ ಶ್ರೀರಾಮಚಂದ್ರನಿಗೆ ಹೆಸರು. ಯಜ್ಞಪಾಲ ವಿಮೋಚ್ಯ ಅಹಲ್ಯಾಶಾಪಂ. ವಿಶ್ವಾಮಿತ್ರರು ತಮ್ಮ ಕೆಲಸವಾಯಿತು ಅಂತ ಹೇಳಿ ರಾಮಚಂದ್ರನನ್ನು ಮತ್ತೆ ಅಯೋಧ್ಯೆಗೆ ಕರೆದು ತರಲಿಲ್ಲ. ಮಿಥಿಲೆಯ ಬಗ್ಗೆ ಹೇಳಿದರು. ಮಿಥಿಲಾಪಟ್ಟಣದಲ್ಲಿರತಕ್ಕಂತಹ ಧನುಸ್ಸಿನ ಬಗ್ಗೆ ವಿವರಣೆ ಕೊಟ್ಟರು. ಮಾರ್ಗದಲ್ಲಿ ಅನೇಕ ವಿಷಯಗಳನ್ನು ತೋರಿಸಿಕೊಂಡು ಸಾಗಿದರು. ಶ್ರೀರಾಮಚಂದ್ರ ಮತ್ತು ತಮ್ಮನಾದಂತಹ ಲಕ್ಷ್ಮಣನನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಮಧ್ಯದಲ್ಲಿ ಗೌತಮರ ಶಾಪದಿಂದಾಗಿ ಶಿಲೆಯ ಸ್ವರೂಪದಲ್ಲಿದ್ದಂತಹ ಅಹಲ್ಯಾದೇವಿಯನ್ನು ರಾಮಚಂದ್ರನ ಮೂಲಕ ಉದ್ಧಾರ ಮಾಡಿಸ್ತಾರೆ. ಅಹಲ್ಯಾದೇವಿ ತನ್ನದ್ದಾದ ಅಪರಾಧ ಅಂತ ಇಲ್ಲದೇ ಇದ್ದರೂ ಕೂಡ ಶಾಪಗ್ರಸ್ತಳಾದಂತಹ ಸ್ಥಿತಿಯಲ್ಲಿದ್ದಂಥ ಹೆಣ್ಣನ್ನು ಶ್ರೀರಾಮಚಂದ್ರ ತನ್ನ ದೃಷ್ಟಿಪೂತಳನ್ನಾಗಿಸಿ ಪಾದಸ್ಪರ್ಶ ಮಾತ್ರದಿಂದ ತಾನು ಎಬ್ಬಿಸಿದ್ದಾನೆ. ಅಹಲ್ಯಾ ಶಾಪಂ ವಿಮೋಚ್ಯ, ಅಹಲ್ಯಗಿದ್ದಂತಹ ಅಹಲ್ಯ ಅನ್ನೋ ಶಬ್ದಕ್ಕೆ ಶಿಲೆ ಅಂತ ಅರ್ಥ. ಯಾಕಂದರೆ ಹಲ ಅಂದರೆ ನೇಗಿಲು, ಹಲ್ಯ ಅಂದರೆ ನೇಗಿಲಿಂದ ಕೃಷಿ ಮಾಡಲ್ಪಡಬಹುದಾದಂತಹ ಮೆದುಮಣ್ಣಿನ ಜಾಗ. ಅಹಲ್ಯ ಅಂದರೆ ಎಲ್ಲಿ ಕೃಷಿ ಮಾಡುವುದಕ್ಕೆ ಸಾಧ್ಯ ಇಲ್ಲವೋ ಅಂತಹ ಶಿಲೆ ಅಂತ ಅರ್ಥ. ಅಂತಹ ಶಿಲಾಸ್ವರೂಪದಲ್ಲಿದ್ದಂತಹ ಆಕೆಯ ಶಾಪವನ್ನು ತಾನು ವಿಮೋಚನೆಗೊಳಿಸಿ ಭಂಕ್ತ್ವಾ ಶಿವಧನು, ಅಲ್ಲಿಂದ ಶಿವಧನುಸ್ಸನ್ನು ತಾನು ಎತ್ತಿ ಅದನ್ನು ಭಂಜನ ಮಾಡಿ ಉಪಯನ್ ಜಾನಕೀಂ ನ ಪ್ರಸೀದೇತ್, ಜಾನಕೀ ದೇವಿಯನ್ನು ವಿವಾಹವಾಗ್ತಾ ಇರತಕ್ಕಂತಹ ಶ್ರೀರಾಮಚಂದ್ರ ನಮ್ಮ ಮೇಲೆ ಪ್ರಸನ್ನನಾಗಲಿ. ಇದು ಈ ಪದ್ಯಗಳ ಸ್ವಾರಸ್ಯ. ಇಡೀ ಬಾಲಕಾಂಡದ ಸುಮಾರು ಕಥೆಗಳು ಇಲ್ಲಿಗೆ ಮುಗಿದು ವಿಸ್ತಾರವಾದ ಬಾಲಕಾಂಡವನ್ನು ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಕೊನೆಗೆ ಸೀತಾಮಾತೆಯನ್ನು ವಿವಾಹವಾದನು ಅಂತ ಕಥೆ ಮಾಡಿ ಮುಗಿಸಲಿಲ್ಲ. ಆಕೆಯನ್ನು ಜಾನಕೀಂ ಉಪಯನ್ ನಹ ಪ್ರಸೀದೇತ್, ಜಾನಕೀ ದೇವಿಯನ್ನು ವಿವಾಹವಾಗುತ್ತಾ ಇರುವ ಶ್ರೀರಾಮಚಂದ್ರ ನಮ್ಮ ಮೇಲೆ ಪ್ರಸನ್ನನಾಗಲಿ. ಪ್ರಸನ್ನನಾಗಬೇಕಾದಂತಹ ವ್ಯಕ್ತಿ ಪ್ರಸನ್ನ ಸ್ಥಿತಿಯಲ್ಲಿರಬೇಕಲ್ಲ. ಹಾಗಾಗಿ ಸಾಕ್ಷಾತ್ ಭೂಮಿಜೆ ಅನಿಸಿರತಕ್ಕಂತಹ ಮಹಾಲಕುಮಿ ಮತ್ತು ಶ್ರೀಮನ್ನಾರಾಯಣ, ಈ ಶ್ರೀರಾಮಚಂದ್ರ ಇವರು ವಿವಾಹವಾಗ್ತಾ ಇರತಕ್ಕಂತಹ ಮಂಗಳ ಸನ್ನಿವೇಶವನ್ನು ಚಿಂತನೆ ಮಾಡ್ತಾ ಅಂತಹ ಲಕ್ಷ್ಮೀನಾರಾಯಣರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸುವ ಸ್ತೋತ್ರ ಇದು. ಅದರಿಂದ ರಾಮಚಾರಿತ್ರ್ಯ ಮಂಜರಿ ಅಂದರೆ ಗೊಂಚಲು ಅಂತ ಅರ್ಥ. ರಾಮನ ಚಾರಿತ್ರ್ಯ ಅಂದರೆ ಇತಿಹಾಸ, ಚರಿತ್ರೆ, ನಡೆ. ಆ ರಾಮನ ನಡೆಯ ಬಗ್ಗೆ ಕಥೆಗಳ ಒಂದು ಗೊಂಚಲು ಮಾತ್ರ ಅಲ್ಲ ಇದು, ಕೇವಲ ಮಂಜರಿ ಅಲ್ಲ, ಇದೊಂದು ಸ್ತೋತ್ರ. ರಾಮನ ಬಗ್ಗೆ ಇಡೀ ಕಥೆಯನ್ನು ಹೇಳಿ ಇಂತಹ ದೇವ ನಮ್ಮ ಮೇಲೆ ಪ್ರಸನ್ನನಾಗಲಿ, ಇಂತಹ ದೇವ ನಮ್ಮನ್ನು ರಕ್ಷಣೆ ಮಾಡಲಿ, ಇಂತಹ ದೇವ ನನ್ನ ಈ ಮಾತುಗಳಿಂದ ಪೂಜಿಸಲ್ಪಡಲಿ ಅಂತ ಹೇಳುವ ರೀತಿಯ ಕ್ರಿಯಾಪದಗಳಿಂದ ಕೂಡಿದ ಸ್ತೋತ್ರಗಳು. ಆಯನ್ ರಾಮ ಸಭಾರ್ಯ, ರಾಮ ಸಭಾರ್ಯ ಆಯನ್, ವಿವಾಹವಾದಂತಹ ಶ್ರೀರಾಮಚಂದ್ರ ಪತ್ನಿ ಸಮೇತನಾಗಿ ಸೀತಾಮಾತೆಯ ಜೊತೆಗೆ ತಾನು ಅಯೋಧ್ಯೆಯ ಕಡೆಗೆ ಆಗಮಿಸ್ತಾ ಇದ್ದಾನೆ. ವಿಶ್ವಾಮಿತ್ರರು ರಾಮಚಂದ್ರನನ್ನು ಬಿಟ್ಟುಕೊಟ್ಟಿದ್ದಾರೆ. ಅವರ ಕೆಲಸ ಇಷ್ಟಿತ್ತು, ರಾಮನಿಗೆ ತನ್ನ ಮಂತ್ರಗಳನ್ನು ಉಪದೇಶಿಸುವಂಥದ್ದು. ಬ್ರಹ್ಮಾಸ್ತ್ರ ಅಂದರೆ ಸಾಕ್ಷಾತ್ ಬ್ರಹ್ಮ ಗಾಯತ್ರಿ ಮಂತ್ರದಿಂದ ಹೊಡೆಯತಕ್ಕಂತಹ ಅಸ್ತ್ರ. ಅಂತಹ ಗಾಯತ್ರಿ ದ್ರಷ್ಟಾರರಾದಂತಹ ವಿಶ್ವಾಮಿತ್ರರೇ ಸಾಕ್ಷಾತ್ತಾಗಿ ರಾಮಚಂದ್ರನಿಗೆ ಬ್ರಹ್ಮಾಸ್ತ್ರದ ಉಪದೇಶವನ್ನು ಕೊಡ್ತಾರೆ. ಮದುವೆ ಮಾಡಿಸುವ ಜವಾಬ್ದಾರಿ ಅವರಿಗಿತ್ತು. ತಮ್ಮ ವಂಶದವರು ರಾಮಚಂದ್ರನ ವಿವಾಹವನ್ನು ಮಾಡಿಸಿ ತಾವು ಬಿಟ್ಟಿದ್ದಾರೆ. ರಾಮಚಂದ್ರ ದಶರಥಾಹಲ್ಯಾದಿಗಳ ಜೊತೆಗೆ ತನ್ನ ಊರಿಗೆ ಹೊರಟು ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದರೆ ಸಭಾರ್ಯ ರಾಮ ಆಯನ್, ಬರುತ್ತಿರಲು ನೋಡಿ, ಆಗಚ್ಛನ್ ಅಂತ ಹೇಳದೆ ಆಯನ್ ಪುಟ್ಟ ಶಬ್ದದಿಂದ ಹೇಳಿ, ನಿಜ ಸಹಜೈಹಿ
ತಾನು ಒಬ್ಬನೇ ಬರ್ತಾ ಇರುವುದಲ್ಲಂತೆ, ನಿಜ ಸಹಜರಿದ್ದಾರಂತೆ. ತನ್ನ 3 ಜನ ಸಹೋದರರಿದ್ದಾರೆ. ಅಂದರೆ ರಾಮನಿಗೆ ವಿವಾಹವಾಗುವಾಗ ಜೊತೆಗೆ ಲಕ್ಷ್ಮಣನಿಗೂ ಊರ್ಮಿಳೆಯ ಜೊತೆಗೆ ಶ್ರುತಕೀರ್ತಿ ಮಾಂಡವಿಯರ ಜೊತೆಗೆ ಇನ್ನಿಬ್ಬರಿಗೆ ಭರತ ಶತ್ರುಘ್ನರಿಗೆ ವಿವಾಹವಾಗಿದೆ ಅನ್ನುವ ಕಥೆಯು ನಮ್ಮ ಮನಸ್ಸಿನಲ್ಲಿ ಸುಳಿದು ಹೋಗುವುದಕ್ಕೋಸ್ಕರ ನಿಜ ಸಹಜೈಹಿ ಸಭಾರ್ಯ, ತಾನು ಮಾತ್ರ ಸಭಾರ್ಯನಲ್ಲ, ಪತ್ನಿ ಸಮೇತ ಅಲ್ಲ, ತನ್ನ ಸಹಜರನ್ನೂ ಸಪತ್ನೀಕರನ್ನಾಗಿಸಿಕೊಂಡು ಕರೆದು ತರ್ತಾ ಇದ್ದಾನೆ. ಹಾಗೆ ಬರುವಾಗ ದಾರಿಯಲ್ಲಿ ಭಾರ್ಗವ ಜಾಮದಗ್ನಿಯ ರಾಮ ಬಿಲ್ಲು ಹಿಡಿದು ಒಂದೋ ಈ ಲೋಕದಲ್ಲಿ ನಾನೊಬ್ಬ ರಾಮ ಇರಬೇಕು, ಇಲ್ಲ ನೀನೊಬ್ಬ ರಾಮನಿರಬೇಕು ಅಂತ ಗಲಾಟೆಗೋಸ್ಕರ ಬಂದಾಗ ಭಾರ್ಗವೇ ಶ್ವಾಸರೋಪಾತ್ ತದ್ಗಂ ಹತ್ವಾ ಸುರಾರಿಂ, ಭಾರ್ಗವನ ಬಿಲ್ಲನ್ನು ತಾನು ಹಿಡಿದು ಅದಕ್ಕೆ ಹೆದೆ ಏರಿಸಿ ಅದಕ್ಕೆ ಬಾಣವನ್ನು ನೆಟ್ಟು ಈ ಬಾಣವನ್ನು ಯಾವ ಕಡೆಗೆ ಹೇಗೆ ಬಿಡಬೇಕು ಅಂತ ಹೇಳು ಅಂತ ಪರಶುರಾಮನ ಹತ್ರ ಕೇಳಿ ಪರಶುರಾಮ ತನ್ನ ಉದರಕ್ಕೆ ಬಿಡು ಅಂತ ಹೇಳಿದಾಗ ಪರಶುರಾಮನ ಉದರಕ್ಕೆ ಗುರಿಯಿಟ್ಟು ಬಾಣವನ್ನು ಹೊಡೆಯೋ ಹೊತ್ತಿಗೆ ಪರಶುರಾಮನಲ್ಲಿ ಆಶ್ರಯ ಪಡೆದಿದ್ದಂತಹ ಅತುಲನೆಂಬಂತಹ ಒಬ್ಬ ದುಷ್ಟ ಖೂಳ ಆತನ ಶರೀರದಿಂದ ಓಡಿ ಹೋಗುವುದಕ್ಕೆ ಹೊರಗೆ ಬರುವಾಗ ಶ್ರೀರಾಮ ಬಾಣದಿಂದ ಭಸ್ಮೀಭೂತನಾದ. ವಸ್ತುತಃ ಈ ಕಥೆ ತದ್ಗಂ ಗತ್ವಾ ತತ್ವ ಹತ್ವಾ ಸುರಾರಿಂ, ಪರಶುರಾಮನಲ್ಲಿ ಇರತಕ್ಕಂತಹ ಸುರ ಅರಿ ಎನಿಸಿದ ಅಸುರನನ್ನು ಸಂಹಾರ ಮಾಡಿ ಅಂತ ರಾಯರು ಹೇಳ್ತಾ ಇದ್ದಾರೆ. ಇದು ವಾಲ್ಮೀಕಿ ರಾಮಾಯಣವನ್ನು ನಾವು ನೋಡಿದರೆ ಅಲ್ಲಿ ಈ ಕಥೆ ಸಿಗುವುದಿಲ್ಲ. ಪರಶುರಾಮರ ತಪಸ್ಸನ್ನು ನಾಶ ಮಾಡುವುದಕ್ಕೆ ಬಾಣ ಬಿಟ್ಟ ಹಾಗೆ ಅನ್ನುವ ರೀತಿಯ ಕಥೆ ಅಲ್ಲಿ ಕಾಣಿಸ್ತದೆ. ಪರಶುರಾಮ ಸಾಕ್ಷಾತ್ ಭಗವಂತ ನಾರಾಯಣ, ಶ್ರೀರಾಮಚಂದ್ರ ಸಾಕ್ಷಾತ್ ಭಗವಂತನ ಅವತಾರ. ಈ 2 ರೂಪಗಳು ಒಂದು ರೀತಿಯ ಲೀಲೆಯನ್ನು ಆಡಿದ್ದಾವೆ. ಈ ಲೀಲೆಯ ಪರಿಣಾಮ ಏನು ಅಂದರೆ ಒಬ್ಬ ದುಷ್ಟನ ಸಂಹಾರ ಅನ್ನುವ ಸೂಕ್ಷ್ಮ ಅದು ಇತರ ಪುರಾಣಗಳಲ್ಲಿ ಕಾಣಿಸುವಂಥದ್ದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖಿಸಿದ್ದಾರೆ. ಆ ಕಥೆಯ ಸಂಕ್ಷೇಪವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅತುಲನೆಂಬ ರಕ್ಕಸ ನಾನು ಭಗವಂತನ ಉದರದಲ್ಲಿದ್ದರೆ ಸಂಹಾರವಾಗಲಾರೆ ಅನ್ನುವ ಧೈರ್ಯದಿಂದ ಅಲ್ಲಿ ಆಶ್ರಯವನ್ನು ಪಡೆದಿದ್ದ. ಜೊತೆಗೆ ಭಗವಂತ ಸೋತರೆ ಮಾತ್ರ ನನ್ನ ಸಾವು ಅನ್ನುವ ರೀತಿಯ ವರವನ್ನೂ ಪಡೆದಿದ್ದ. ಈ ನಿಟ್ಟಿನಿಂದ ಭಗವಂತ ಸೋತ ಹಾಗೆ ನಟಿಸಿ ಭಗವಂತ ಸೋತ ಅಂತ ಅಂದುಕೊಂಡ ಕಾರಣದಿಂದಲೇ ಆತ ಸಾಯುವಂತಹ ಒಂದು ಪ್ರಸಂಗವನ್ನು ದೇವತೆಗಳು ಲೀಲೆಯಾಗಿ ತೋರಿಸಿದರು ಅನ್ನುವ ಕಥೆ ಅದನ್ನೂ ಸಂಗ್ರಹ ಮಾಡ್ತಾರೆ ತಮ್ಮ ಪುಟ್ಟ ಸಂಗ್ರಹದಲ್ಲಿ. ತದ್ಗಂ ಹತ್ವಾ ಸುರಾರಿಂ, ತದ್ಗಂ ಭಾರ್ಗವನಲ್ಲಿ ಇರತಕ್ಕಂತಹ ಸುರಾರಿಯನ್ನು ಸಂಹರಿಸಿ ಪುರಗಹ ಅಲ್ಲಿಂದ ಅಯೋಧ್ಯ ಪಟ್ಟಣಕ್ಕೆ ಹಿಂತಿರುಗಿದ್ದಾರೆ. ಅಲ್ಲಿಗೆ ಬಂದು ಉತ ನುತಃ ತಾಪಸೈಹಿ ಭೂಪಪೃಷ್ಟೈಹಿ ಒಂದು ವಿಸ್ತೃತವಾದ ಕಥೆಯನ್ನು ಸಂಕ್ಷೇಪ ಮಾಡ್ತಾ ಇದ್ದಾರೆ. ದಶರಥ ವಿವಾಹಿತನಾಗಿ ಬಂದಂತಹ ಶ್ರೀರಾಮಚಂದ್ರನನ್ನು ಪಟ್ಟದಲ್ಲಿ ಕೂಡಿಸುವ ಆಲೋಚನೆ ಮಾಡಿದ್ದಾನೆ. ಅದಕ್ಕೋಸ್ಕರ ಪುರಜನರನ್ನೂ ತಾಪಸರನ್ನೂ ಎಲ್ಲರನ್ನೂ ಸಭೆಯಲ್ಲಿ ಸೇರಿಸಿ ತನ್ನ ಪ್ರಕೃತಿಗಳು ಮಂತ್ರಿ ಸೇನಾಧಿಪತಿ ಮೊದಲಾದವರ ಜೊತೆಗೆ ಇಡೀ ಪುರಜನರನ್ನು 10 ಸಮಸ್ತರನ್ನು ಸೇರಿಸಿ ಅವರ ಮುಂದೆ ರಾಮನ ಪಟ್ಟಾಭಿಷೇಕದ ಉದ್ಘೋಷಣೆ ಮಾಡ್ತಾನೆ. ಆ ಉದ್ಘೋಷಣೆ ಮಾಡುವ ಹೊತ್ತಿಗೆ ಶ್ರೀರಾಮಚಂದ್ರನನ್ನು ಪಟ್ಟದಲ್ಲಿ ಕೂಡಿಸುವ ಆಲೋಚನೆ ಮಾಡ್ತಾ ಇದ್ದೇನೆ, ಇದಕ್ಕೆ ನಿಮ್ಮೆಲ್ಲರ ಅಭಿಪ್ರಾಯ ಏನು ಅಂತ ಕೇಳ್ತಾನೆ. ಆವಾಗ ವಸಿಷ್ಠರಿಂದ ಆರಂಭಿಸಿ ಆ ಸಭೆಯಲ್ಲಿದ್ದಂತಹ ಮಹಾಮುನಿ ಶ್ರೇಷ್ಠರು, ಊರಿನ ಉತ್ಕೃಷ್ಟರಾದಂತಹ ಜ್ಞಾನಿಗಳು, ಊರಿನ ಪ್ರಮುಖರು ಪ್ರತಿಯೊಬ್ಬರೂ ಶ್ರೀರಾಮಚಂದ್ರನ ಗುಣಗಾನವನ್ನು ಮಾಡ್ತಾರೆ. ಅವರು ಮಾಡಿದ ಗುಣಗಾನ ಅನ್ನೋದು ರಾಮಾಯಣದಲ್ಲಿ ಒಂದು ವಿಶಿಷ್ಟವಾದಂತಹ ಭಾಗ. ಶ್ರೀರಾಮಚಂದ್ರ ಸಾಕ್ಷಾತ್ ನಾರಾಯಣನಿದ್ದಾನೆ ಅನ್ನುವ ಶಬ್ದ ಅಲ್ಲಿ ಬರದೇ ಹೋದರೂ ನಾರಾಯಣನೇ ಅನ್ನುವುದಕ್ಕೆ ಯಾವ ಸಂಶಯವೂ ಉಳಿಯದೇ ಇರುವ ರೀತಿಯಲ್ಲಿ ಶ್ರೀರಾಮಚಂದ್ರನ ಗುಣಗಾನ ಅಲ್ಲಿ ನಡೆದಿದೆ. ಅದನ್ನು ಇವರು ಸಂಕ್ಷೇಪ ಮಾಡ್ತಾರೆ. ಭೂಪಪೃಷ್ಟೈಹಿ ತಾಪಸೈಹಿ ನುತಃ, ಭೂಪ ರಾಜನಾದಂತಹ ದಶರಥನಿಂದ ಕೇಳಲ್ಪಟ್ಟಂತಹ ತಾಪಸರಿಂದ ಸ್ತೋತ್ರ ಮಾಡಲ್ಪಟ್ಟಿದ್ದಾನೆ ರಾಮಚಂದ್ರ. ಕಲ್ಯಾಣಾನಂತ ಧರ್ಮ ಅಗುಣ ಲವರಹಿತ ಪ್ರಾಣಿನಾಂ ಅಂತರಾತ್ಮ ಇತ್ಯಾದಿ ಉಕ್ತಶ್ಚ ಅಭಿಷೇಕೇ ಪುರಜನಮಹಿತಃ ಮಕ್ಯತಾಮೇವ ಜೋಭಿಃ. ಏನೆಲ್ಲ ಹೇಳಿದರು ಅವರು? ಕಲ್ಯಾಣಾನಂತ ಧರ್ಮ, ಈತನಲ್ಲಿ ಕಲ್ಯಾಣವಾದ ಅನಂತ ಗುಣಗಳು ತುಂಬಿದ್ದಾವೆ. ಅವನನ್ನು ಯುದ್ಧದಲ್ಲಿ ಒಬ್ಬ ಸಿಟ್ಟುಗೊಂಡು ನಿಂತ ರಾಮನನ್ನು ನೋಡಿದರೆ ಯಾವ ವ್ಯಕ್ತಿಯೂ ಹೆದರದೇ ನಿಲ್ಲುವುದಿಲ್ಲ. ದೇವತೆಗಳು ಕೂಡ ಹೆದರಿ ಹೋಗ್ತಾರೆ. ಜಾತ ರೋಷಸ್ಯ ಸಂಯುಗೆ, ಯಾರೂ ಮುಂದೆ ನಿಲ್ಲಲಾರರು. ಕ್ಷಮ ಅಂದರೆ ಪ್ರತಿಯೊಬ್ಬ ಪುರಜನವೂ ಕೂಡ ಅವನ ಉದರದಿಂದಲೇ ಆವಿರ್ಭವಿಸಿದ ಮಕ್ಕಳು ಅನ್ನುವಷ್ಟು ಪ್ರತಿಯೊಬ್ಬರ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿಸ್ತಾನೆ.
ರಾಮಚಂದ್ರ ಈಗಾಗಲೇ ಈ ಪಟ್ಟಾಭಿಷಿಕ್ತನಾಗಿ ಬಿಟ್ಟಿದ್ದಾನೆ. ಪ್ರತಿಯೊಬ್ಬ ಪ್ರಜೆಗಳು ಕೂಡ ತಮ್ಮ ಹೃದಯ ಪಟ್ಟದಲ್ಲಿ ಆತನನ್ನು ಅಭಿಷೇಕ ಮಾಡಿ ಕೂಡಿಸಿಬಿಟ್ಟಿದ್ದಾರೆ. ಯಾವಾಗ ರಾಮ ಈ ಸಿಂಹಾಸನದಲ್ಲಿ ಕುಳಿತದ್ದನ್ನು ನೋಡಬೇಕೋ ಅಂತ ಪ್ರತಿಯೊಬ್ಬರೂ ಕಾಯ್ತಾ ಇದ್ದಾರೆ. ಎಲ್ಲರ ಮನಸ್ಸನ್ನು ಗೆದ್ದಿರತಕ್ಕಂತಹ ವ್ಯಕ್ತಿತ್ವ ಆ ರಾಮಚಂದ್ರನದ್ದು ಅಂತ ವಸಿಷ್ಠಾದಿ ಋಷಿಗಳು ಆತನನ್ನು ಕೊಂಡಾಡ್ತಾರೆ. ಅಗುಣ ಲವರಹಿತ, ಯಾವ ಒಂದು ದೋಷವೂ ಕೂಡ ಆತನಲ್ಲಿ ಕಾಣಿಸುವುದಿಲ್ಲ. ಪ್ರಾಣಿನಾಂ ಅಂತರಾತ್ಮ, ಪ್ರತಿಯೊಬ್ಬ ವ್ಯಕ್ತಿಗಳ ಮನಸ್ಸಿನಲ್ಲಿ ರಾಮಚಂದ್ರನೇ ಇದ್ದಾನೆ. ಪ್ರಾಣಿನಾಂ ಅಂತರಾತ್ಮ ಅನ್ನೋದು ಭಗವಂತನದ್ದೇ ಗುಣ. ಆ ಗುಣವನ್ನು ಇಲ್ಲಿ ಆ ಒಂದು ಕಾವ್ಯದ ಸ್ವರೂಪದಲ್ಲಿ ಅದು ದೇವರ ಗುಣವನ್ನು ಹೇಳಿದ್ದೂ ಆಗಬೇಕು, ರಾಮಚಂದ್ರನಿಗೆ ಹೊಂದುವಂಥದ್ದು ಆಗಬೇಕು. ಆ ಸ್ವರೂಪದಲ್ಲಿ ಆ ಋಷಿಗಳು ಹೇಳಿದ್ದಾರೆ. ದಶರಥ ಅಷ್ಟರಲ್ಲೂ ಪ್ರಶ್ನಿಸ್ತಾನೆ, ಹಾಗಾದರೆ ನಾನು ಸರಿಯಾಗಿ ರಾಜ್ಯಭಾರ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ವಾ? ನಿಮಗೆ ರಾಮನನ್ನು ಕೂಡಿಸಬೇಕು ಅಂತ ಆಸೆ ಅಲ್ವಾ ಅಂತ ಪ್ರಜೆಗಳ ಮನಸ್ಸನ್ನು ಮತ್ತೆ ತೆಗೆದು ಹುಡುಕುವುದಕ್ಕೋಸ್ಕರ ಪ್ರಶ್ನಿಸಿದಾಗ ಪ್ರಜೆಗಳು ಹೇಳ್ತಾರೆ, ತಮ್ಮ ಆಡಳಿತದ ಬಗ್ಗೆ ಬೇಸರ ಅಲ್ಲ ಸ್ವಾಮಿ, ತಮ್ಮ ಆಡಳಿತ ಅತ್ಯಂತ ಸುಂದರ. ಆದರೆ ರಾಮಚಂದ್ರನ ಕಡೆಗೆ ನಮ್ಮೆಲ್ಲರ ಮನಸ್ಸು ಎಳಿತಾ ಇದೆ. ರಾಮಚಂದ್ರ ಇಲ್ಲಿ ಪಟ್ಟಾಭಿಷಿಕ್ತನಾಗಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಯಾಕಂದರೆ ಆತ ಈಗ ಪಟ್ಟದಲ್ಲಿ ಇಲ್ಲದೆ ಹೋದರೂ ತಮ್ಮ ರಾಜ್ಯಭಾರದ ಸಂದರ್ಭದಲ್ಲಿ ನಾವು ಆನಂದವಾಗಿರುವುದಕ್ಕೆ ಕಾರಣೀಭೂತನಾಗಿದ್ದಾನೆ ಶ್ರೀರಾಮಚಂದ್ರ ಅಂತ ದಶರಥನನ್ನು ಹೊಗಳ್ತಾ ಶ್ರೀರಾಮಚಂದ್ರನನ್ನು ಉತ್ಕರ್ಷಿಸಿದಾಗ ದಶರಥ ಆನಂದ ಬಾಷ್ಪವನ್ನು ಸುರಿಸಿ ಅತಿ ಶೀಘ್ರದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿರ್ಣಯಿಸ್ತಾನೆ. ಇದರ ಹಿನ್ನೆಲೆ ನಾವು ಗಮನಿಸಬೇಕಾದದ್ದು, ರಾಮಚಂದ್ರನ ಪಟ್ಟಾಭಿಷೇಕದ ನಿರ್ಣಯ ಕೇವಲ ದಶರಥನದ್ದಲ್ಲ, ಇಡೀ ಪುರಜನ ಪ್ರಕೃತಿ ಜನ ಸಮುದಾಯದ್ದು ಅನ್ನುವುದು ಮುಖ್ಯವಾದದ್ದು. ಆದರೆ ಅಂತಃಪುರದ ಗಲಾಟೆಯಿಂದ ಆ ಪಟ್ಟಾಭಿಷೇಕ ಅನ್ನುವ ಪ್ರಕ್ರಿಯೆಯೇ ನಿಂತು ಹೋಗುವಂತಹ ಪ್ರಸಂಗ ಬಂದು ಹೋಯಿತು. ಅದನ್ನು ಮುಂದುವರಿಸ್ತಾರೆ. ಅಭಿಷೇಕೆ ಪುರಜನ ಮಹಿತಃ, ಅಭಿಷೇಕದಲ್ಲಿ ಪುರಜನರಿಂದ ಪೂಜಿಸಲ್ಪಟ್ಟಿರತಕ್ಕಂತಹ ಭಗವಂತ ಶ್ರೀರಾಮ ಮೇವಚೋಭಿಹಿ ಮಖ್ಯತ, ನನ್ನ ಮಾತುಗಳಿಂದ ಪೂಜಿಸಲ್ಪಡಲಿ. ಆದರೆ ರಾಮಚಂದ್ರ ಕಾಡಿಗೆ ಹೊರಟ. ಇದರ ಮಧ್ಯದಲ್ಲಿ ಕೈಕೇಯಿ ಮತ್ತು ಮಂಥರೆಯರ ಗಲಾಟೆ ಅದು ಯಾವುದನ್ನು ಹೇಳುವುದಿಲ್ಲ, ಯಾಕಂದರೆ ಅದು ಮುಂದೆ ಹೇಳುವ ವಿಷಯದಿಂದ ಅಷ್ಟೂ ಕಥೆ ಗಮ್ಯ ಆಗುತ್ತೆ. ಕೈಕೇಯಿ ಪ್ರೀತಿ ಹೇತೋಹೋ ಸಸಹಜ ನೃಪಜೋ ವಲ್ಕಲಿ ಯಾನ್ ಅರಣ್ಯಂ. ಅರಣ್ಯಕ್ಕೆ ಹೊರಟ ರಾಮಚಂದ್ರ. ಯಾಕೆ ಹೊರಟ? ಕೈಕೇಯಿ ಪ್ರೀತಿ ಹೇತೋಹೋ, ಕೈಕೇಯಿಗೆ ಪ್ರೀತಿಯಾಗಲಿ ಅಂತ ಹೊರಟ. ನಾವು ಸಾಮಾನ್ಯವಾಗಿ ಪಿತೃವಾಕ್ಯ ಪರಿಪಾಲನೆಯ ಉದ್ದೇಶದಿಂದ ಕಾಡಿಗೆ ಹೊರಟ ಅಂತ ಹೇಳ್ತೇವೆ, ಅಥವಾ ಶುದ್ಧ ವೇದಾಂತದ ದೃಷ್ಟಿಕೋನದಿಂದ ರಾಕ್ಷಸರ ಸಂಹಾರಕ್ಕೋಸ್ಕರ ತಾನು ಕಾಡಿಗೆ ಹೊರಟ ಅಂತ ಹೇಳ್ತೇವೆ. ಆದರೆ ರಾಯರು ಕಥಾಸಂಗ್ರಹ ಮಾಡುವ ಒಂದು ವಿಶಿಷ್ಟ ಪದ್ಧತಿಯನ್ನು ತೋರಿಸಿಕೊಡ್ತಾರೆ. ಕೈಕೇಯಿ ಪ್ರೀತಿ ಹೇತೋಹೋ, ಇದರಿಂದ ಎಷ್ಟು ಅರ್ಥ ಆಗುತ್ತೆ ನಮಗೆ. ಹಾಗಾದರೆ ಕೈಕೇಯಿ ಅವತ್ತು ಇಟ್ಟುಕೊಂಡಿದ್ದ ವರವನ್ನು ಇವತ್ತು ಕೇಳಿದ್ದಾಳೆ. ಭರತನೇ ಪಟ್ಟಾಭಿಷಿಕ್ತನಾಗಬೇಕು ಅಂತ ಕೇಳಿಕೊಂಡಿದ್ದಾಳೆ. ಶ್ರೀರಾಮಚಂದ್ರದ ವನವಾಸ, ಅವನು ಇಲ್ಲಿದ್ದರೆ ಭರತನನ್ನು ಪ್ರಜೆಗಳು ಒಪ್ಪಿಕೊಳ್ಳಲಾರರು ಅನ್ನುವ ಮಾತ್ಸರ್ಯದ ಭಾವದಿಂದ ರಾಮನನ್ನು ಕಾಡಿಗೆ ಕಳಿಸುವಂತೆ ಕೇಳಿಕೊಂಡಿದ್ದಾಳೆ. ಆ ಕೈಕೇಯಿ ಆ ರೀತಿ ಕೇಳಿಕೊಳ್ಳುವುದಕ್ಕೆ ಅತ್ಯಂತ ಸೂಕ್ತ ದಶರಥನ ಪತ್ನಿಯಾಗಿದ್ದು ಒಳ್ಳೆಯ ಅರ್ಹತೆಯನ್ನು ಪಡೆದಂತಹ ಶ್ರೇಷ್ಠ ವ್ಯಕ್ತಿತ್ವದ ಕೈಕೇಯಿ ಇಷ್ಟು ಕೆಟ್ಟ ಮನಸ್ಸನ್ನು ಉಂಟು ಮಾಡಿಕೊಳ್ಳುವುದಕ್ಕೆ ಕಾರಣವಾಗಿ ಮಂಥರೆಯ ಆವೇಶ, ನಿಕೃತಿ ಅಂತಕ್ಕಂತಹ ಒಬ್ಬ ರಾಕ್ಷಸಿಯ ಆವೇಶ, ಇವೆಲ್ಲ ಆಕೆಯಲ್ಲಿ ಸೇರಿಕೊಂಡಿದೆ. ಈ ಎಲ್ಲ ಕಾರಣಗಳಿಂದ ಕೈಕೇಯಿ ಕೇಳಿಕೊಂಡಿದ್ದಾಳೆ. ದಶರಥ ಬೇಡವೇ ಬೇಡ, ಕಾಡಿಗೆ ಹೋಗಬೇಡ ಅಂತ ಹೇಳ್ತಾ ಇದ್ದರೂ ತಾಯಿಯಾದ ಕೈಕೇಯಿಗೆ ಪ್ರೀತಿಯಾಗಲಿ ಇಷ್ಟೇ. ಪ್ರಜೆಗಳಿಗೆ ಪ್ರೀತಿಯೋ? ರಾಮ ಹೊರಟ ಅಂದರೆ ಪ್ರತಿಯೊಬ್ಬರೂ ಕಣ್ಣೀರು ಹಾಕ್ತಾ ಇದ್ದಾರೆ. 12 ವರ್ಷದ ತನಕ ಮಕ್ಕಳಾಗದೇ ಇದ್ದ ಆ ತಾಯಿಗೆ ರಾಮ ಕಾಡಿಗೆ ಹೊರಡುವ ದಿವಸ ಒಂದು ಗಂಡು ಮಗು ಆಗಿದೆ. ಆಕೆ ಜನನೀ ನಾಭ್ಯನಂದತ, ಗಂಡು ಮಗು ಆಯಿತು ಅಂತ ಆಕೆ ಖುಷಿ ಪಡಲಿಲ್ಲ ಅಂತೆ. ರಾಮ ಕಾಡಿಗೆ ಹೋಗುವ ಗಳಿಗೆಯಲ್ಲಿ ಹುಟ್ಟಿದಂತಹ ಮಗು ಇದು ಅಂತ ಬೇಸರಿಸಿಕೊಂಡಿದ್ದಾಳೆ. ಪ್ರತಿಯೊಬ್ಬರಿಗೂ ಹುಟ್ಟಿದ ಮಗುವಿಗಿಂತ ರಾಮ ಪ್ರೀತಿಪಾತ್ರನಾಗಿದ್ದ ಅಂದರೆ ರಾಮ ಅನ್ನುವುದು ಒಂದು ಭಗವತ್ ಸ್ವರೂಪ. ಅದನ್ನು ಹೇಗೆ ನಾವೆಲ್ಲ ಪ್ರೀತಿಸಬೇಕು ಅನ್ನುವುದಕ್ಕೆ ಒಂದು ಪ್ರತೀಕವಾಗಿ ಬಂದಿರುವ ಅವತಾರ ಸ್ವರೂಪ. ಆದ್ದರಿಂದ ಯಾರಿಗೂ ಪ್ರಿಯ ಅಲ್ಲ ಇದು, ಕೇವಲ ಕೈಕೇಯಿ ಪ್ರೀತಿ ಹೇತೋಹೋ. ಕೈಕೇಯಿ ಈ ರೀತಿ ಮಾಡುವುದಕ್ಕೆ ಕಾರಣ ಭಗವಂತ ರಾಮನೇ. ಯಾಕಂದರೆ ರಾವಣಾದಿ ದುಷ್ಟ ಸಂಹಾರಕ್ಕೋಸ್ಕರ ಆವಿರ್ಭವಿಸಿರ್ತಕ್ಕಂತಹ ಭಗವಂತ ಕೈಕೇಯಿ ಪ್ರೀತಿ ಹೇತೋಹೋ ತಾನೊಬ್ಬನೇ ಹೊರಡಲಿಲ್ಲ, ತನ್ನ ಸಹಜ ತಮ್ಮನಾದ ಲಕ್ಷ್ಮಣ ಜೊತೆಗೆ ನೃಪಜಾ ಅನಿಸಿದಂತಹ ಜಾನಕಿ ಇವರಿಂದ ಕೂಡಿಕೊಂಡು ವಲ್ಕಲಿ ಮೈಮೇಲೆ ನಾರುಮಡಿಯನ್ನು ಉಟ್ಟುಕೊಂಡು ತಾನು ಕಾಡಿಗೆ ಹೊರಟು ಅಲ್ಲಿಂದ ತಮಸಾ ನದಿ ಪ್ರಜೆಗಳನ್ನೆಲ್ಲ ಹಿಂದಕ್ಕೆ ಕಳಿಸುವುದಕ್ಕೆ ಸಾಧ್ಯವಾಗದೆ ಕೊನೆಗೆ ತಾನು ಊರಿಗೆ ಹಿಂತಿರುಗಿದ ಹಾಗೆ ರಾತ್ರಿಯ ಹೊತ್ತು ರಥವನ್ನು ಹಿಂಭಾಗಕ್ಕೆ ಓಡಿಸಿ ಮತ್ತೆ ಆಕಾಶ ಮಾರ್ಗದಿಂದ ಹಾರಿಸಿ ತಮಸಾ ನದಿಯನ್ನು ದಾಟಿಸಿ ಪ್ರಜೆಗಳ ಕೈಯಿಂದ ತಪ್ಪಿಸಿಕೊಂಡು ತಾನು
ಕೆಲವರು ಮಾತ್ರ ತಾನು ತನ್ನ ಪತ್ನಿ ಮತ್ತು ಲಕ್ಷ್ಮಣ ಇವರ ಜೊತೆಗೆ ಸುಮಂತ್ರನನ್ನು ಕರೆದುಕೊಂಡು ಮುಂದಕ್ಕೆ ಸಾಗಿದ್ದಾನೆ. ತಮಸಾ ನದಿಯನ್ನು ದಾಟಿದಂತಹ ಶ್ರೀರಾಮಚಂದ್ರ 2ನೇ ದಿವಸ ಗಂಗಾ ನದಿಯ ಸನ್ನಿಧಾನಕ್ಕೆ ಬಂದಿದ್ದಾನೆ. ಗಂಗಾ ನದಿಯ ತೀರದಲ್ಲಿ ಗುಹ, ಆ ಕಾಡಿನ ವ್ಯಕ್ತಿಗಳಿಗೆಲ್ಲ ಅಧಿಪತಿಯಾದವ, ರಾಮಚಂದ್ರನ ದರ್ಶನ ಮಾತ್ರದಿಂದ ತನ್ನನ್ನು ರಾಮಚಂದ್ರನಿಗೆ ಒಪ್ಪಿಸಿಕೊಂಡು, ಇದು ನಿನ್ನ ರಾಜ್ಯ, ನೀನು 14 ವರ್ಷ ಇಲ್ಲೇ ಇದ್ದುಕೊಂಡು ನಮ್ಮನ್ನೆಲ್ಲ ರಾಜ್ಯಭಾರ ಮಾಡಬೇಕು, ಬೇರೆಲ್ಲೂ ಹೊರಡಬಾರ್ದು ಅಂತ ಪ್ರೀತಿಯ ಕಟ್ಟಿನಲ್ಲಿ ಕಟ್ತಾನೆ. ಆದರೆ ರಾಮಚಂದ್ರ ತನ್ನ ವನವಾಸದ ಉದ್ದೇಶ ಏನಿದೆ ಅದನ್ನು ಈಡೇರಿಸುವ ದೃಷ್ಟಿಯಿಂದ ಗುಹನನ್ನು ಸಮಾಧಾನಗೊಳಿಸಿ, ಗಂಗಾ ತಾರೀ ಗುಹಾರ್ಚ್ಯ, ಗುಹನಿಂದ ಅರ್ಚಿತನಾಗಿ, ಕೃತ ರುಚಿ ರಜಟಃ ಗೀಷ್ಪತೇ ಪುತ್ರಮಾನ್ಯ, ಅಲ್ಲಿಂದ ಭಾರದ್ವಾಜಾಶ್ರಮಕ್ಕೆ ಸಾಗಿದ. ಗೀಷ್ಪತಿ ಅಂದರೆ ಬೃಹಸ್ಪತಿ, ಬೃಹಸ್ಪತ್ಯಾಚಾರ್ಯರ ಪುತ್ರ ಅಂದರೆ ಭರದ್ವಾಜ, ಆ ಭರದ್ವಾಜರಿಂದ ಮಾನ್ಯನಾದ. ಅಲ್ಲಿ ಭರದ್ವಾಜ ಮಾನ್ಯ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಿತ್ತು ಅಕ್ಷರ. ಆದರೆ ಗೀಷ್ಪತೇ ಪುತ್ರ ಮಾನ್ಯ, ಗೀಷ್ಪತಿ ಪುತ್ರನಿಂದ ಮಾನ್ಯರಾದರು ಅಂತ ಶಬ್ದ ಬೇಕು ಅಂತಲೇ ರಾಯರು ಅನೇಕ ಕಥೆಯನ್ನು ನಮಗೆ ಸಂಗ್ರಹ ಮಾಡಿಕೊಡುವ ದೃಷ್ಟಿಯಿಂದ ರಾಮಾಯಣದಲ್ಲಿ ಭಾರದ್ವಾಜರ ಅವತಾರ ಹೇಗಾಯಿತು ಗೀಷ್ಪತಿಯಿಂದ ಅನ್ನುವುದರ ಕಥೆ ಇದೆ. ಆ ಕಥೆಯನ್ನೆಲ್ಲ ನೆನಪಿಸಿಕೊಳ್ಳುವುದಕ್ಕೋಸ್ಕರ ಈ ಶಬ್ದವನ್ನು ಬಳಸ್ತಾರೆ. ತೀರ್ತ್ವಾ ಕೃಷ್ಣಾಂ ಪ್ರಯಾತೋವತು ನಿಜಮಲಂ ಚಿತ್ರಕೂಟಂ ಪ್ರಪನ್ನಂ, ಅಲ್ಲಿಂದ ಯಮುನೆಯನ್ನು ದಾಟಿದ ಶ್ರೀರಾಮಚಂದ್ರ ನಿಜಂ ಅಮಲಂ ಚಿತ್ರಕೂಟಂ ಪ್ರಸನ್ನಂ, ಅವತು ಅಂತ ಆ ಭಗವಂತ ನಮ್ಮನ್ನು ರಕ್ಷಿಸಲಿ ಎಂಥವ, ಯಮುನೆಯನ್ನು ದಾಟಿ ಚಿತ್ರಕೂಟ ಎಂಬ ಅರಣ್ಯಕ್ಕೆ ಭಗವಂತ ರಾಮ ಪ್ರವೇಶಿಸಿದ್ದಾನೆ. ಸ್ವಾಂಬಾಭಿರ್ಭಾತ ಭ್ರಾತರಂ ತಂ ಶ್ರುತಜನಕಗತಿ ಸಾಂತ್ವಯನ್ ವ್ಯುಕ್ತ ತೀರ್ಥ. ಚಿತ್ರಕೂಟಕ್ಕೆ ಬಂದಾಗ 4ನೇ ದಿವಸ ರಾಮ ಕಾಡಿಗೆ ಹೊರಟು 4ನೇ ದಿವಸ ಚಿತ್ರಕೂಟದಲ್ಲಿ, ಅಷ್ಟರಲ್ಲಿ ಅಲ್ಲಿ ದಶರಥ ರಾಮನ ವಿಯೋಗದಿಂದ ಸಹಿಸಲಾಗದೆ ಶರೀರ ತ್ಯಾಗ ಮಾಡಿದ್ದಾನೆ. ಭರತ ಬಂದಿದ್ದಾನೆ. ಭರತ ಶತ್ರುಘ್ನರ ಮೂಲಕವಾಗಿ ಶ್ರೀರಾಮಚಂದ್ರನ ತಂದೆಯಾದಂತಹ ದಶರಥನ ಎಲ್ಲ ಔರ್ಧ್ವದೇಹಿಕ ಕ್ರಿಯೆಗಳು ನಡೆದಿದ್ದಾವೆ. ದಶರಥನ ಮರಣಕ್ಕೂ ತನ್ನ ತಾಯಿಯಾದಂತಹ ಕೈಕೇಯಿ ಕಾರಣಳಾಗಿದ್ದಾಳೆ ಅನ್ನುವುದನ್ನು ಸಹಿಸುವುದಕ್ಕೆ ಭರತನಿಗೆ ಶಕ್ಯವಾಗಲಿಲ್ಲ. ತಂದೆಯ ಕೆಲಸ ಮುಗಿದ ದಿವಸವೇ ತಾನು ತನ್ನ ಹಿರಿಯರನ್ನು, ವಸಿಷ್ಠರನ್ನು, ತಾಯಿಯರನ್ನೆಲ್ಲ ಕರೆದುಕೊಂಡು ರಾಮನ ದರ್ಶನಕ್ಕೆ, ರಾಮನನ್ನು ಹಿಂದಕ್ಕೆ ಕರೆದು ತರ್ತೇನೆ ಅಂತ ಶಪಥವೈದು ಬಂದಿದ್ದಾನೆ. ಸ್ವಾಂಬಾವಿರ್ ಭ್ರಾತರಂ, ತನ್ನ ಅಂಬ 3 ಜನ ತಾಯಿಯರ ಜೊತೆಗೆ ಬಂದಿರತಕ್ಕಂತಹ ಭರತ, ಅವನ ಮೂಲಕ ಶ್ರುತ ಜನಕ ಗತಿ, ತನ್ನ ತಂದೆಯ ಗತಿಯೇನಾಯಿತು ಅನ್ನುವುದನ್ನು ಕೇಳಿದ್ದಾನೆ. ಕೇಳಿ ಸಾಂತ್ವಯನ್, ಆ ಭರತನನ್ನೇ ಸಮಾಧಾನ ಮಾಡ್ತಾ ಇದ್ದಾನೆ. ಭರತ, ತಂದೆ ತೀರಿಕೊಂಡರೂ ಕೂಡ ನೀನು ಸಿಂಹಾಸನದಲ್ಲಿದ್ದು ರಾಜ್ಯಭಾರವನ್ನು ನಡೆಸಬೇಕು. ತಂದೆಯ ಮರಣದಿಂದಾಗಿ ಜನರೆಲ್ಲ ದುಃಖಿತರಾಗಿದ್ದಾರೆ, ಅವರಿಗೆ ಆ ದುಃಖ ಕಿಂಚಿತ್ತೂ ಬಾಧಿಸದೇ ಇರುವ ಹಾಗೆ ನೀನು ಮನಸ್ಸನ್ನು ದೃಢವಾಗಿಸಿಕೊಳ್ಳಬೇಕು ಅಂತ ಭರತನನ್ನು ಸಮಾಧಾನಗೊಳಿಸ್ತಾ, ವ್ಯುಕ್ತ ತೀರ್ಥ, ತಾನೂ ಕೂಡ ನದಿಯಲ್ಲಿ ಮುಳುಗಿ ತಂದೆಯನ್ನು ಉದ್ದೇಶಿಸಿ ಕೊಡಬೇಕಾದಂತಹ ತರ್ಪಣಾದಿಗಳನ್ನು ಕೊಟ್ಟ. ವ್ಯುಕ್ತ ತೀರ್ಥ ಅನ್ನುವ ಅತ್ಯಂತ ಸುಂದರವಾದ ಸಂಗ್ರಾಹಕವಾದ ಒಂದು ಶಬ್ದ. ಏನು ಔರ್ಧ್ವದೇಹಿಕ ಮಗನಾದವ ದೂರದಲ್ಲಿದ್ದು ಏನು ನಡೆಸಬೇಕು ಅಷ್ಟೂ ಕೆಲಸವನ್ನು ಮಾಡಿದ. ಈ ರಾಮನ ನಡೆಯನ್ನು ಒಂದೊಂದನ್ನೂ ಸಂಗ್ರಹ ಮಾಡುವುದರ ಮೂಲಕ ಲೋಕಕ್ಕೆ ಆದೇಶವನ್ನು ಕೊಡ್ತಾ ಇದ್ದಾರೆ ರಾಯರು. ದತ್ವಾಸ್ಮೈ ಪಾದುಕೆ ಸ್ವೇ ಕ್ಷಿತಿಭರಣಕೃತೌ ಪ್ರೇಷ್ಯತಂ. ಭರತನಿಗೆ ನೀನು ರಾಜ್ಯವನ್ನು ಆಳಬೇಕು ಅಂತ ರಾಮ ಕೇಳಿದರೆ ಭರತ ಕೇಳಲಿಲ್ಲ. ಈ ಭರತರಾಮರ ಸಂಗಮ ಅನ್ನೋದು ಏನಿದೆ ಅದು ಪ್ರತಿಯೊಬ್ಬ ಈ ಭಾರತ ದೇಶದಲ್ಲಿ ಹುಟ್ಟಿದ ವ್ಯಕ್ತಿಯ ಮನಸ್ಸನ್ನು ತಿದ್ದತಕ್ಕಂತಹ ಒಂದು ಉತ್ತಮ ಪ್ರಸಂಗ. ಅಣ್ಣ ತಮ್ಮಂದಿರ ಮನಸ್ಥಿತಿ ಹೇಗಿರಬೇಕು ಅನ್ನುವುದಕ್ಕೆ ಒಂದು ಉತ್ತಮ ನಿದರ್ಶನ. ನನ್ನ ರಾಜ್ಯ ಈಗ, ಆದ್ದರಿಂದ ನಾನು ನಿನಗೆ ಕೊಡುವುದಕ್ಕೆ ಅರ್ಹನಿದ್ದೇನೆ ಅಂತ ಭರತ ಹೇಳ್ತಾನೆ. ರಾಮ ಹೇಳ್ತಾನೆ, ನೀನು ಕೊಟ್ಟದ್ದನ್ನು ನಾನು ಸ್ವೀಕರಿಸಬಹುದು, ಆದರೆ ವನವಾಸದ ಆದೇಶವನ್ನು ಪಾಲಿಸುವುದು ನನ್ನ ಕರ್ತವ್ಯ. ಆದ್ದರಿಂದ ನನ್ನದೇ ರಾಜ್ಯ, ಆದರೆ ನೀನು ರಾಜ್ಯಭಾರ ಮಾಡಬೇಕು, ಅದು ನನ್ನ ಆದೇಶ ಅಂತ ರಾಮ ಹೇಳ್ತಾನೆ. ರಾಮನ ಆದೇಶವನ್ನು ಮೀರುವುದು ಸಾಧ್ಯವಾಗಲಿಲ್ಲ. ಆದರೆ ಭರತ ಹೇಳ್ತಾನೆ, ನೀನು 14ನೇ ವರ್ಷ ಮುಗಿಸಿ ಬರ್ತಿ ಅಂತ ನನಗೆ ನಿಶ್ಚಯ ಆಗ್ತಾ ಇಲ್ಲ, ಇದು ಸಮಸ್ಯೆ, ಅದಕ್ಕೋಸ್ಕರ ನಾನು ರಾಜ್ಯವಾಳಲಾರೆ, ನಿಶ್ಚಯ ಬರ್ತೇನೆ ಅಂತ ರಾಮ ಹೇಳ್ತಾನೆ. ಹಾಗಾದರೆ ನೀನು ಬರುವಲ್ಲಿಯ ತನಕ ನಾನು ಇಂತಹ ವ್ರತದಲ್ಲಿರ್ತೇನೆ, ಏಕಭುಕ್ತಿ, ಭೂಷಯ್ಯ, ಭೂಮಿಯಲ್ಲಿ ಮಲಗುವುದು ಬಿಟ್ಟು ನಾನು ಖಟ್ವಾರೋಹಣವನ್ನಾಗಲಿ ಶಯ್ಯಾರೋಹಣವನ್ನಾಗಲಿ ಮಾಡುವುದಿಲ್ಲ, ಬ್ರಹ್ಮಚರ್ಯದಿಂದ ಇರ್ತೇನೆ.
ಜೊತೆಗೆ ನನ್ನ ತಲೆಯಲ್ಲಿ ಜಟಾಧಾರಣೆ ಮಾಡ್ತೇನೆ, ಕೇಶಕರ್ಮ ಶ್ಮಶ್ರುಕರ್ಮಗಳನ್ನು ಮಾಡುವುದಿಲ್ಲ, ಈ ವ್ರತದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡುವುದಿಲ್ಲ, ನೀನು ಬರುವಲ್ಲಿಯ ತನಕ ಸಿಂಹಾಸನವನ್ನು ಆರೋಹಣ ಮಾಡದೆ, ಅಯೋಧ್ಯೆಯ ಪುರವನ್ನು ಪ್ರವೇಶ ಮಾಡದೆ, ಪಕ್ಕದಲ್ಲಿರುವ ನಂದಿಗ್ರಾಮದಲ್ಲಿ ಸಿಂಹಾಸನದ ಮೇಲೆ ಏನಾದರೂ ನಿನ್ನ ಪ್ರತೀಕವನ್ನಿಟ್ಟು ನಾನು ರಾಜ್ಯಭಾರ ಮಾಡ್ತೇನೆ, ಅದಕ್ಕೋಸ್ಕರ ನಿನ್ನ ಪಾದುಕೆಯನ್ನು ಕೊಡು ಅಂತ ಕೇಳಿ, ದತ್ವಾ ಅಸ್ಮಿ ಪಾದುಕೆ ಸ್ವೇ, ತನ್ನದ್ದಾದ ಪಾದುಕೆಗಳನ್ನು ತಮ್ಮನಾದ ಭರತನಿಗೆ ಕೊಟ್ಟ. ಯಾಕೆ? ಕ್ಷಿತಿ ಭರಣ ಕೃತವು, ಈ ಭೂಭಾರವನ್ನು ನಡೆಸುವುದಕ್ಕೋಸ್ಕರ ಕೊಟ್ಟು, ಪ್ರೇಷ್ಯತಂ, ಆತನನ್ನು ಕಳಿಸಿದ ಶ್ರೀರಾಮಚಂದ್ರ. ಕಳಿಸಿದ ಮೇಲೆ ನಡೆದ ಘಟನೆಯನ್ನು ಒಂದು ಉಲ್ಲೇಖ ಮಾಡ್ತಾರೆ. ತಂ ಕಾಕನೇತ್ರಂ ಯಸ್ಯ, ಕಾಕನೇತ್ರನನ್ನು ಸಂಹರಿಸಿದ ಅಂತ. ಇದು ಅನೇಕ ಕಥೆಗಳ ಸಂಗ್ರಾಹಕವಾದ ಶಬ್ದ. ಒಂದು ಕಾಕಾಸುರ ಪ್ರಕರಣ ಅನ್ನೋದು ಮಹಾಭಾರತದ ಒಂದು ವಿಶಿಷ್ಟ ಪ್ರಸಂಗ. ಒಂದು 2 ಸಂದರ್ಭದಲ್ಲಿ ಇದರ ಉಲ್ಲೇಖ ಬರ್ತದೆ. ಮುಂದಕ್ಕೆ ಸೀತಾಮಾತೆ ಸುಂದರಕಾಂಡದಲ್ಲಿ ಹನುಮಂತನಿಗೆ ಒಂದು ಅಭಿಜ್ಞೆಯನ್ನು ತಿಳಿಸಿಕೊಡುವಾಗ ಈ ಕಥೆಯನ್ನು ಉಲ್ಲೇಖ ಮಾಡ್ತಾಳೆ. ನಡೆದದ್ದು ವನವಾಸದ ಪ್ರಸಂಗದಲ್ಲಿ. ಕಾಕಾಸುರ ಅಂದರೆ ಸ್ವತಃ ಇಂದ್ರನ ಮಗನಾದ ಜಯಂತ ಕಾಕವಾಗಿ ಆವಿರ್ಭವಿಸಿದ್ದ. ಜಯಂತ ಕಾಕನಾಗಿದ್ದರೂ ಕೂಡ ಕಾಕ ಎಂಬ ಸ್ವರೂಪದಲ್ಲಿ ಒಬ್ಬ ಅಸುರ ಪ್ರವೇಶ ಮಾಡಿದ್ದ. ಆತನನ್ನು ಕುರಂಗ ಅಂತ ಉಲ್ಲೇಖ ಮಾಡಿದ್ದಾರೆ. ಆತ ಅದ್ಭುತವಾದ ತಪಸ್ಸು ಮಾಡಿ ತಾನು ಪಡೆದಿದ್ದ ವರ ಏನು ಅಂತೇಳಿದರೆ, ಎಲ್ಲಿಯ ತನಕ ಕಾಗೆಗಳಿಗೆ 2 ಕಣ್ಣು ಇರ್ತದೋ ಅಲ್ಲಿಯ ತನಕ ತಾನು ಸಾಯಬಾರ್ದು ಅಂತ ವರವನ್ನು ಪಡೆದಿದ್ದ. ಅಸುರರು ಅನೇಕ ರೀತಿಯಿಂದ ತಾನು ಬದುಕಿ ಉಳಿಯುವುದಕ್ಕೆ ವರವನ್ನು ಪಡೆದಿರ್ತಾರೆ. ಶ್ರೀರಾಮಚಂದ್ರ ಸೀತೆಯ ಮೇಲೆ ಅಪಚಾರವೆಸಗಿದಂತಹ ಆ ಕಾಕಾಸುರನ ಮೇಲೆ ಒಂದು ತೃಣವನ್ನೇ ಬ್ರಹ್ಮಾಸ್ತ್ರವನ್ನಾಗಿಸಿ ಪ್ರಯೋಗಿಸಿದ. ಕಾಕಾಸುರನನ್ನು ಬೆನ್ನಟ್ಟಿತು. ಕಾಕಾಸುರ ಕೈಲಾಸಾದಿಗಳ ಯಾತ್ರೆಯನ್ನು ಕೈಗೊಂಡು ಅಲ್ಲೆಲ್ಲ ಶರಣಾಗತನಾಗಿ ಪ್ರಾರ್ಥಿಸಿದರೆ ರಾಮಪ್ರಯುಕ್ತವಾದದ್ದನ್ನು ನಾವು ತಡೆಯುವುದಕ್ಕೆ ಅಶಕ್ಯ ಅಂತ ಎಲ್ಲರೂ ಕೈಯೆತ್ತಿ ಬಿಟ್ಟಿದ್ದಾರೆ. ರಾಮನನ್ನೇ ಶರಣು ಹೊಂದು ಅಂತ ಬ್ರಹ್ಮದೇವ ಉಪದೇಶಿಸಿದ. ರಾಮನಲ್ಲಿ ಬಂದು ಶರಣಾರ್ಥಿಯಾಗಿ ಬಿದ್ದಾಗ ಭಗವಂತ ರಾಮ ಆತನ ಒಂದು ಕಣ್ಣನ್ನು ಸುಟ್ಟು ಹಾಕಿದ. ಕಾಕಾಸುರನ ಒಂದು ಕಣ್ಣು ಸುಟ್ಟು ಹೋಯಿತು. ಈ ಕಾಕನೆಂಬ ಅಸುರ ಕೇವಲ ಈ ಕಾಗೆಯ ಕಣ್ಣಿನಲ್ಲಿ, ಅರ್ಥಾತ್ ಜಯಂತನೆಂಬಂತಹ ಈ ಕಾಗೆಯ ಕಣ್ಣಿನಲ್ಲಿ ಮಾತ್ರ ಇದ್ದದ್ದಲ್ಲಂತೆ. ಆತ ಅಸುರ ಶಕ್ತಿಯಿಂದ ಎಲ್ಲ ಕಾಕಗಳ ಕಣ್ಣಿನಲ್ಲೂ ಸಂಸ್ಥಿತನಾಗಿದ್ದ ಕಾರಣದಿಂದ ಈ ಭಗವಂತ ರಾಮ ಪ್ರಯೋಗಿಸಿದಂತಹ ಅಸ್ತ್ರ ಸಕಲ ಕಾಕಗಳ ಕಣ್ಣಿನಲ್ಲಿದ್ದ ಕಾಕಾಸುರನನ್ನು ಭಸ್ಮ ಮಾಡಿತು. ಸಕಲ ಕಾಕಗಳ ಕಣ್ಣಿನಲ್ಲಿದ್ದ ಕಾಕಾಸುರ ಭಸ್ಮವಾದಾಗೆ ಅದಕ್ಕೆ ಆಶ್ರಯವಾಗಿದ್ದಂತಹ ಕಾಕಗಳ ಕಣ್ಣೂ ಭಸ್ಮವಾಯಿತು ಅನ್ನೋ ಒಂದು ವಿಶಿಷ್ಟವಾದ ಕಥೆ. ಇದು ಭಗವಂತನ ಸಾಕ್ಷಾತ್ ರಾಮನಾರಾಯಣನಿದ್ದಾನೆ ಅನ್ನುವುದಕ್ಕೆ ಸ್ಪಷ್ಟ ನಿದರ್ಶಕವಾದಂತಹ ಕಥೆ. ಆತ ಪ್ರಯೋಗಿಸಿದ ಅಸ್ತ್ರದಿಂದ ಬ್ರಹ್ಮರುದ್ರಾದಿಗಳೂ ರಕ್ಷಣೆ ಕೊಡಲಿಲ್ಲ ಅನ್ನುವುದು ರಾಮಚಂದ್ರನ ಮೂಲ ರೂಪ ಏನು ಅನ್ನುವುದನ್ನು ನಮಗೆ ವ್ಯಕ್ತಗೊಳಿಸತಕ್ಕಂತಹ ಕಥೆ. ಇಲ್ಲಿ ಕಾಕವನ್ನು ಸಂಹರಿಸಿದ ಅಂತ ಹೇಳಲಿಲ್ಲ. ಕಾಕನೇತ್ರಂ ತಂ ಯಸ್ಯ, ಕಾಕನೇತ್ರಂ ಅಂದರೆ ಕಾಕಗಳ ನೇತ್ರವೇ ಆಶ್ರಯವಾಗಿ ಉಳ್ಳ ಕಾಕಾಸುರನನ್ನು, ಕುರಂಗಾಸುರನನ್ನು ಅಂತ ಅರ್ಥ. ಕಾಕಾಣಾಂ ನೇತ್ರಂ ಆಧಾರತ್ವೇನ ಯಸ್ಯ ಕಾಕನೇತ್ರ ಅಂತೇಳಿದರೆ ದುಷ್ಟನಾದ ಕುರಂಗಾಸುರ. ಅಥವಾ ಕಾಕನೇತ್ರಂ ಅಂದರೆ ಕಾಗೆಗಳ ಒಂದು ಕಣ್ಣನ್ನೆಲ್ಲ ನಾಶ ಮಾಡಿ ಅವುಗಳು ಏಕಾಕ್ಷವಾಗುವ ಹಾಗೆ ಮಾಡಿ. ತಮ್ ಅನ್ನುವುದು ಇಲ್ಲಿಗೂ ಅನ್ವಯ, ಆ ಕಡೆಗೂ ಈ ಕಡೆಗೂ ಅನ್ವಯವಾಗುವ ಹಾಗೆ, ದೀಪಮಣಿಯ ಹಾಗೆ ಅಥವಾ ದೆಹಲಿ ದೀಪದ ಹಾಗೆ ಇರತಕ್ಕಂಥದ್ದು ತಂ. ತಂ ಕಾಕನೇತ್ರಂ ಯಸ್ಯ ತಂ ಭರತಂ ಪ್ರೇಷ್ಯ ಆರಾಧ್ಯೋತ್ರಿನಾಮ್ನ ವನಮಥ ಸಮಿತಃ ದಂಡಕಂ ತಾಪಸೇಷ್ಟಂ. ಚಿತ್ರಕೂಟದಲ್ಲಿ ಇಷ್ಟು ಘಟನೆಗಳನ್ನು ನಡೆಸಿ ಅಲ್ಲಿಂದ ಅತ್ರಿ ಮಹರ್ಷಿಯನ್ನು ಭೇಟಿಯಾಗಿ ಮತ್ತೆ ದಕ್ಷಿಣಕ್ಕೆ ಇಳಿದು ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ. ದಂಡಕ ಅನ್ನುವ ವಸ್ತುತಃ ಈ ಸೂರ್ಯವಂಶದಲ್ಲೇ ಇಕ್ಷ್ವಾಕುವಿನ ತಮ್ಮನಾಗಿ ಆವಿರ್ಭವಿಸಿರತಕ್ಕಂಥವ. ವಿಕುಕ್ಷಿಯ ತಮ್ಮ, ವಿಕುಕ್ಷಿ ನಿಮಿ ದಂಡಕ. ದಂಡಕ ತಪಸ್ಸಿಗೋಸ್ಕರ ಹೋದವ. ಒಂದು ಅಪಚಾರ ನಡೆದ ಕಾರಣದಿಂದ ಅವರ ಹೆಸರಿನಲ್ಲಿ ಒಂದು ಕಾಡು ನಿರ್ಮಾಣವಾಯಿತು. ಅದಕ್ಕೆ ದಂಡಕಾರಣ್ಯ ಅಂತ ಹೆಸರು. ಅದು ತಾಪಶ್ರೇಷ್ಠವಾಗಿರತಕ್ಕಂತಹ ಅನೇಕ ತಪಸ್ವಿಗಳು ತಪಸ್ಸು ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ದಂಡಕಾರಣ್ಯದಲ್ಲಿ ಅನೇಕ ಅಸುರರೂ ಕೂಡ ಸೇರಿಕೊಂಡು ಕಾಡನ್ನು ನಾಶ ಮಾಡ್ತಾಯಿದ್ರು. ಆ ಪ್ರದೇಶಕ್ಕೆ ಬಂದಾಗ ಮೊದಲು ರಾಮಚಂದ್ರನಿಗೆ ಭೇಟಿಯಾದದ್ದು ಶರಭಂಗ ಮಹರ್ಷಿಗಳು. ತಾಪಶ್ರೇಷ್ಠಂ ಕುರುವನ್, ತಾಪಸರಾಗಿರ್ತಕ್ಕಂತಹ ಶರಭಂಗಗಳಿಗೆ ಇಷ್ಟವನ್ನು ಮಾಡಿದ ಭಗವಂತ ರಾಮ. ಶರಭಂಗ ಶರೀರ ಪೂರ್ತಿ ಹೋಗಿಬಿಟ್ಟಿತ್ತು. ವಸ್ತುತಃ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದ್ದಂತಹ ತಪಸ್ವಿ.
ಶ್ರೀರಾಮಚಂದ್ರನ ಆಗಮನದ ನಿರೀಕ್ಷೆಯಲ್ಲಿ ಆತ ಇದ್ದ. ರಾಮನ ದರ್ಶನವಾದ ಕೂಡಲೇ ಭಗವಂತನ ಅಪರೋಕ್ಷ ಅನ್ನುವಷ್ಟು ಆನಂದ ತುಂದಿಲನಾದ. ಭಗವಂತನ ಮುಂದೆ ತನ್ನ ಅಭಿಲಾಷೆಗಳನ್ನೆಲ್ಲ ನಿವೇದಿಸಿಕೊಂಡ. ಈ ಶರೀರದಲ್ಲಿ ಯಾವ ಕರ್ಮವನ್ನೂ ನಡೆಸುವುದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜರ್ಜರಿತ ಆಗಿ ಹೋಗಿದೆ ಸ್ವಾಮಿ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ನಾನು ಶರೀರವನ್ನು ಬಿಡಬೇಕು ಅಂತ ಕಾಯ್ತಾ ಇದ್ದೆ ಅಂತ ಹೇಳಿ ರಾಮನ ಮುಂದೆಯೇ ಅಗ್ನಿಯನ್ನು ಸೃಷ್ಟಿಸಿ ಯಾವ ಕರ್ಮಕ್ಕೂ ಅನುಕೂಲವಲ್ಲದೇ ಇದ್ದಂತಹ ಶರೀರವನ್ನು ರಾಮನ ಮುಂದೆಯೇ ಅಗ್ನಿಗೆ ಸಮರ್ಪಿಸಿಕೊಂಡು ಭಗವಂತನಲ್ಲಿ ಸಾನ್ನಿಧ್ಯವನ್ನು ತಾನು ಪ್ರಾರ್ಥಿಸಿಕೊಂಡಂತಹ ಒಂದು ವಿಶಿಷ್ಟವಾದ ಘಟನೆ ಅಲ್ಲಿ ಸೂಚಿತವಾಗ್ತದೆ. ಶರಭಂಗನ ಪ್ರಕರಣ ನಮಗೆ ಸೂಚನೆ ಮಾಡುವುದು ಮನುಷ್ಯನಿಗೆ ಶರೀರದಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡುವುದಕ್ಕೆ ಶಕ್ತಿ ಇಲ್ಲದೆ ಇರುವಾಗ ಅಥವಾ ತನಗೆ ಬೇಕಾದ ಕೆಲಸವನ್ನು ತಾನೂ ಮಾಡಿಕೊಳ್ಳುವುದಕ್ಕೆ ಆಗದೇ ಇರುವ ತನ್ನ ಅನುಷ್ಠಾನ ದೇವರ ಧ್ಯಾನ ಇಷ್ಟನ್ನೂ ನಡೆಸುವುದಕ್ಕೆ ಶರೀರ ಶಕ್ತ ಇಲ್ಲ, ಇನ್ನು ಉಳಿಯಲಾರದು ಅನ್ನುವ ಸ್ಥಿತಿ ಬಂದರೆ ಆ ಶರೀರವನ್ನು ಕಳೆದುಕೊಳ್ಳತಕ್ಕಂತಹ ಧರ್ಮದ ಅನುಮತಿ ಮನುಷ್ಯನಿಗಿದೆ ಅನ್ನುವುದು ಈ ಶರಭಂಗನ ಪ್ರಕರಣದಿಂದ ನಮಗೆ ಗೊತ್ತಾಗುವಂಥದ್ದು. ಅದನ್ನು ಹೇಳ್ತಾರೆ, ತಾಪಸೇಷ್ಟಂ ಕುರುವನ್, ಆ ತಾಪಸನಿಗೆ ಇಷ್ಟವಾದ ಮರಣವನ್ನೇ ಕೊಟ್ಟ ಭಗವಂತ. ಕೊಟ್ಟು ಹತ್ವಾ ವಿರಾಧಂ, ವಿರಾಧನೆಂಬಂತಹ ಒಬ್ಬ ಗಂಧರ್ವ, ತುಂಬುರು ಅನ್ನುವ ಗಂಧರ್ವನೇ ಊರ್ವಶಿಯ ಮುಂದೆ ಅಪಚಾರ ಮಾಡಿದ ಕಾರಣದಿಂದ ವಿರಾಧ ಎಂಬ ಅಸುರನಾಗಿ ಆವಿರ್ಭವಿಸಿದ್ದ. ಆತನನ್ನು ಸಂಹರಿಸಿದ. ಖಲಕುಲದಮನಂ ಯಾಚಿತಸ್ತಾಪಸಾಗ್ರೈಸ್ತೇಷಾಂ ದತ್ವಾ ಅಭಯಂ ಸ್ವಾನ್ ಅಸಿ ಧನುರಿಷು ಆ ಧನು ಇಷುಧೀನ್ ಯಾನ್ ಅಗಸ್ತ್ಯಾತ್ ಸಪಾಯಾತ್. ಅಲ್ಲಿಂದ ಮುಂದುವರಿದ ರಾಮನಿಗೆ ಎಷ್ಟು ತಪಸ್ವಿಗಳು ಭೇಟಿಯಾದರು. ದಂಡಕಾರಣ್ಯ ತಪಸ್ವಿಗಳಿಗೆ ಅತ್ಯಂತ ಉಚಿತವಾದ ಪ್ರದೇಶ. ಗೋದಾವರಿ, ಕಾವೇರಿ ಮೊದಲಾದ ನದಿಗಳು ಹರಿಯತಕ್ಕಂತಹ ಪ್ರದೇಶ. ಆದರೆ ಅಂತಹ ಪ್ರದೇಶದಲ್ಲಿ ಅದೆಷ್ಟೋ ಅಸುರರು ಆ ಕಾಡನ್ನು ಆಕ್ರಮಿಸಿದ ಕಾರಣದಿಂದ ತಪಸ್ವಿಗಳಿಗೆ ಎಷ್ಟು ತೊಂದರೆಯಾಗ್ತಾ ಇದೆ. ಪ್ರತಿಯೊಬ್ಬ ತಪಸ್ವಿಯೂ ರಾಮನ ಮುಖಾರವಿಂದವನ್ನು ಕಂಡೊಡನೆ ಧನುರ್ಧಾರಿಯಾಗಿ ಬರ್ತಾ ಇರುವ ರಾಮನನ್ನು ನೋಡಿದ ಕೂಡಲೇ ಪ್ರಾರ್ಥಿಸುವುದು ರಾವಣನಿಂದ, ರಾವಣನ ಅನುಚರರಾದಂತಹ ಖರದೂಷಣ ಪ್ರಭೃತಿಗಳಿಂದ, ಮಾರೀಚ ಸುಬಾಹು ಮೊದಲಾದವರು ಹಿಂದೆ ಎಷ್ಟು ಅಪಚಾರ ಮಾಡ್ತಾ ಇದ್ದರೋ ಅದಕ್ಕಿಂತ ಹೆಚ್ಚು ಅಪಚಾರ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ವಿಷಯವನ್ನು ರಾಮನ ಮುಂದೆ ಕಣ್ಣು ಕಟ್ಟುವ ಹಾಗೆ ನಿರೂಪಿಸ್ತಾರೆ. ರಾಮಚಂದ್ರ ಎಲ್ಲರಿಗೂ ಅಭಯವನ್ನು ಕೊಟ್ಟುಕೊಂಡು ಮುಂದೆ ಸಾಗಿದ್ದಾನೆ. ಹಾಗಾದರೆ ನಾವು ಗಮನಿಸಬೇಕಾದ ಅಂಶ, ಶ್ರೀರಾಮಚಂದ್ರ ಮುಂದಕ್ಕೆ ರಾವಣಾದಿಗಳನ್ನು ಸಂಹರಿಸುವುದು ಅನ್ನುವ ಕೆಲಸ ಏನು ನಡೀತದೆ. ಆದರೆ ಅದಕ್ಕೋಸ್ಕರ ಮೊದಲು ಶೂರ್ಪಣಖೆಯ ಅವಮಾನ ಅನ್ನುವ ಪ್ರಕ್ರಿಯೆ ಏನು ನಡೀತದೆ. ಆ ಶೂರ್ಪಣಖೆಯ ಅವಮಾನವನ್ನು ನಿಮಿತ್ತವಾಗಿಸಿಕೊಂಡು ಮುಂದಕ್ಕೆ ನಡೆದಂತಹ ಖರದೂಷಣ, 14,000 ರಕ್ಕಸರ ಹನನ ಇತ್ಯಾದಿ ಘಟನೆಗಳು ಒಂದಾದ ಮೇಲೆ ಒಂದು ನಡೀತಾ ಹೋಗ್ತದೆ. ಇದೆಲ್ಲ ಕೇವಲ ತನ್ನ ಪತ್ನಿಯಾದಂತಹ ಸೀತಾಮಾತೆಗೋಸ್ಕರ ನಡೆದದ್ದಲ್ಲ. ಅವರು ಮಾಡ್ತಾ ಇದ್ದಂತಹ ದೌಷ್ಟ್ಯವನ್ನು ಋಷಿಮುನಿಗಳು ಅಕ್ಷರಶಃ ಶ್ರೀರಾಮಚಂದ್ರನ ಮೂಲೆ ನಿವೇದಿಸಿದ ಮೇಲೆ ಅವರ ಸಂಹಾರಕ್ಕೆ ಒಂದು ನಿಮಿತ್ತವಾಗಿಸುವ ದೃಷ್ಟಿಯಿಂದ ಭಗವಂತ ಮುಂದಕ್ಕೆ ಸಾಗಿ ಹೋಗಿದ್ದಾನೆ. ಆ ಕಾರಣದಿಂದಲೇ ಮುಂದಿನ ಶ್ಲೋಕಗಳನ್ನು ಪ್ರತ್ಯೇಕವಾಗಿ ನಾವು ಒಟ್ಟು ಸಮಗ್ರವಾಗಿ ಚಿಂತಿಸುವುದಾದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಲ್ಲಿಂದ ಪಂಚವಟಿಗೆ ಪ್ರವೇಶ ಮಾಡ್ತಾನೆ ಭಗವಂತ ಶ್ರೀರಾಮಚಂದ್ರ. ಪಂಚವಟಿ ಪ್ರವೇಶ ಮಾಡಿ ಅಲ್ಲಿ ಶೂರ್ಪಣಖೆಯ ಕಿವಿಮೂಗುಗಳನ್ನು ಕತ್ತರಿಸಿದ್ದು ರಾಮಾನುಜನಾಗಿರತಕ್ಕಂತಹ ಲಕ್ಷ್ಮಣ. ಆದರೆ ಯಾಕೆ ನಡೀತೋದು? ಶ್ರೀರಾಮಚಂದ್ರನನ್ನು ವಿವಾಹವಾಗ್ತೇನೆ ಅಂತ ಬಂದಂತಹ ಹೆಣ್ಣು ರಾವಣನ ತಂಗಿ, ವಿದ್ಯುಜ್ಜಿಹ್ವನ ಪತ್ನಿ. ವಿದ್ಯುಜ್ಜಿಹ್ವನನ್ನು ಯಾವುದೋ ಒಂದು ಪ್ರಮಾದವಶಾತ್ ಯುದ್ಧದ ಸಂದರ್ಭದಲ್ಲಿ ಸಾಕ್ಷಾತ್ ರಾವಣನೇ ಸಾಯಿಸಿರ್ತಾನೆ. ತನ್ನ ತಂಗಿ ವಿಧವೆಯಾಗುವುದಕ್ಕೆ ರಾವಣ ಕಾರಣನಾದ ಕಾರಣದಿಂದ ರಾವಣ ಆಕೆಗೆ ವರ ಕೊಡ್ತಾನೆ, ಯಾವ ಗಂಡನ್ನು ಬೇಕಾದರೂ ನೀನು ಆರಿಸಿಕೋ, ನಿನ್ನ ರಕ್ಷಣೆಗೆ ಖರದೂಷಣ ಪ್ರಭೃತಿಗಳನ್ನು ಬಿಟ್ಟಿರ್ತೇನೆ, ಭರತಖಂಡಕ್ಕೆ ಸಾಗು ಅಂತ. ಹಾಗೆ ಬಂದಿದ್ದಂತಹ ಶೂರ್ಪಣಖೆ ರಾಮಚಂದ್ರನನ್ನು ವರಿಸುವುದಕ್ಕೆ ಬಂದಾಗ ರಾಮ ಸೀತೆ ಇರುವುದರಿಂದ ನಾನು ಇನ್ನೊಬ್ಬರನ್ನು ವರಿಸಲಾರೆ ಅಂತ ಮಾತು ಹೇಳ್ತಾನೆ. ಆಕೆ ತಾನು ಸ್ವತಃ ವಿವಾಹಕ್ಕೆ ಅಲ್ಲದೇ ಇರುವವಳು, ಜೊತೆಗೆ ರಾಕ್ಷಸ ಕುಲ ಸಂಜಾತಳಾಗಿ ಈ ಸಪತ್ನೀಕನಾದಂತಹ ರಾಮಚಂದ್ರನ ಮೇಲೆ ತಾನು ಮೋಹಿತಳಾಗಿದ್ದಾಳೆ. ರಾಮಚಂದ್ರ ಹೇಳಿದ, ನನ್ನ ತಮ್ಮ ಸಪತ್ನೀಕನಾಗಿ ಕಾಡಿಗೆ ಬಂದಿಲ್ಲ, ಪತ್ನಿರಹಿತನಾದಂತಹ ಅವನನ್ನು ನೀನು ವಿವಾಹವಾಗಬಹುದು. ಅವಳಿಗೆ ಖುಷಿ ಆಯಿತು, ಆಗ್ಬೋದು ಅಂತ ಹೋದ್ಲು. ಅಂದರೆ ಇದು ಶೂರ್ಪಣಖೆಯ ಮನಸ್ಥಿತಿ ಹೇಗಿದೆ, ಯಾರಾದರೂ ಆಗಬಹುದು ಅನ್ನೋ ಮನಸ್ಥಿತಿಯಲ್ಲಿದ್ದಂಥ ಹೆಣ್ಣನ್ನು ಸಮಾಜದಲ್ಲಿ ಕಾಡಿನಲ್ಲಿ ಬಿಟ್ಟಿತು ಅಂತಾದರೆ ಋಷಿಮುನಿಗಳಿಗೆ ಮಾಯಾರೂಪಿಣಿಯಾಗಿ ಇವಳು ಎಷ್ಟು ಹಿಂಸೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ಋಷಿಮುನಿಗಳ ತಪಸ್ಸಿಗೆ ಆರಳು ಅನ್ನುವುದನ್ನು ತಿಳಿದಂತಹ ರಾಮಚಂದ್ರ ಆಕೆಗೆ ಶಿಕ್ಷೆ ಕೊಡುವ ತೀರ್ಮಾನ ಮಾಡಿದ. ಆದರೆ ಅಷ್ಟರಲ್ಲಿ ಆಕೆ ಲಕ್ಷ್ಮಣ ಆಗುವುದಿಲ್ಲ ಅಂತ ಹೇಳಿದಾಗ ಮತ್ತೆ ರಾಮನ ಹತ್ರ ಬಂದು
ಇವಳು ಇರುವುದರಿಂದ ನನ್ನನ್ನು ವಿವಾಹವಾಗುವುದಿಲ್ವಲ್ಲ, ಆಕೆಯನ್ನು ನುಂಗಿಬಿಡ್ತೇನೆ ಅಂತ ಸೀತೆಯ ಮೇಲೆ ಆಕ್ರಮಣಕ್ಕೆ ಹೊರಟಾಗ ಅಲ್ಲಿ ಲಕ್ಷ್ಮಣ ಚುರುಕಾಗಿ ಆ ಹೊತ್ತಿಗೆ ಆಕೆಯ ಕಿವಿಮೂಗುಗಳನ್ನು ಧ್ವಸ್ತಕರ್ಣಾಂ ವಿಘೋಣಾಂಚ ಕಾರಯಾಮಾಸ ಇಷ್ಟು ಮಾಡಿದ. ಇದೇ ಮುಂದಿನ ಸಮಗ್ರ ಘಟನೆಗೆ ನಾಂದಿ ಎನ್ನುವ ರೀತಿಯಲ್ಲಿ ರಾಮಾಯಣ ಬಿಂಬಿಸ್ತದೆ ಕಥೆಯನ್ನು. ಶೂರ್ಪಣಖಿ ಮುಂದಿನ ಕಾರಣಗಳಿಗೆ, ಮುಂದಿನ ಎಲ್ಲ ಕಾರಣ ಮಾಲೆಗೆ ತಾನು ಮೂಲಳಾದಳು. ಖರದೂಷಣರು ಬಂದರು, ರಾಮಚಂದ್ರ ಅವರೆಲ್ಲರನ್ನೂ ಸಂಹಾರ ಮಾಡಿದ, ತ್ರಿಶೀರನ ಸಂಹಾರವಾಯಿತು. ಮುಂದಕ್ಕೆ ಶ್ರೀರಾಮಚಂದ್ರ ಈ ಕಥೆ ಲಂಕೆಯ ತನಕ ಹೋಗಿ ಶೂರ್ಪಣಖಿ ಅಲ್ಲಿ ಹೋಗಿ ಸುಳ್ಳು ಹೇಳ್ತಾಳೆ. ಸೀತೆ ನಿನಗೆ ಸರಿಯಾದ ಹೆಣ್ಣು ಅಂತ ನಾನು ಅಪಹರಿಸುವುದಕ್ಕೆ ಹೋದಾಗ ಇಂತಹ ಘಟನೆ ನಡೆದಿದೆ ಅಂತ ಸುಳ್ಳು ಆಡ್ತಾಳೆ ಶೂರ್ಪಣಖಿ. ಶೂರ್ಪಣಖಿಯ ಅವಮಾನ ಮುಂದಿನ ಯುದ್ಧಕ್ಕೆ ಕಾರಣವಾಯಿತು. ಮಹಾಭಾರತದಲ್ಲಿ ದ್ರೌಪದೀ ದೇವಿಗೆ ದುಷ್ಟರು ನಡೆಸಿದಂತಹ ಅಪಮಾನ ಯುದ್ಧಕ್ಕೆ ಸಮಗ್ರಕ್ಕೆ ಹೇತುವಾಗ್ತದೆ. ಆದರೆ ತೀರಾ ವ್ಯತ್ಯಾಸವಿದೆ. ದ್ರೌಪದೀ ದೇವಿಯ ಮೇಲೆ ಮಾಡಿರತಕ್ಕಂತಹ ಅವಮಾನ ಅನ್ನುವುದು ಅದು ಇಡೀ ಒಂದು ರಾಜಕುಲಕ್ಕೆ ಮಾತ್ರ ಅಲ್ಲ, ಸಮಾಜಕ್ಕೆ ಕಳಂಕ ತರತಕ್ಕಂತಹ ಒಂದು ಘಟನೆ ಅದು. ಆದರೆ ಶೂರ್ಪಣಖಿಗೆ ಮಾಡಿದಂತಹ ಅವಮಾನ ಅನ್ನುವುದು ಸಜ್ಜನರಿಗೆ ಮುದ ಕೊಡತಕ್ಕಂತಹ ಒಂದು ಪ್ರಕ್ರಿಯೆ. ಅಂತಹ ದೌಷ್ಟ್ಯವನ್ನು ಮೆರೆದಂತಹ ಆಕೆಗೆ ನಡೆದಿರತಕ್ಕಂತಹ ಒಂದು ಸರಿಯಾದ ಶಾಸ್ತಿ ಅದು. ತಾಟಕೆಗೆ ನಡೆದ ಶಾಸ್ತಿಯ ಹಾಗೆ ಶೂರ್ಪಣಖಿಗೆ ಶಾಸ್ತಿ ನಡೆದಿತ್ತು. ಶೂರ್ಪಣಖಿಯ ಕಾರಣ ಆಕೆ ಸುಳ್ಳು ಹೇಳಿ ಯುದ್ಧಕ್ಕೆ ಕಾರಣ ಆಗ್ತಾಳೆ. ಅಂದರೆ ಶ್ರೀರಾಮಚಂದ್ರ ಯುದ್ಧ ಆಗಬೇಕು ಅನ್ನುವ ದೃಷ್ಟಿಕೋನದಿಂದಲೇ ಇಂತಹ ಪ್ರಕ್ರಿಯೆಯನ್ನು ನಡೆಸಿದ್ದ ಅನ್ನೋದು ಸ್ಪಷ್ಟವಾಗ್ತದೆ. ಮುಂದಕ್ಕೆ ಸೀತೆಯ ಅಪಹರಣ ನಡೆಯಿತು. ಆ ಕಥೆಯನ್ನೆಲ್ಲ ಒಂದನ್ನೂ ಬಿಡದೆ ರಾಯರು ಸಂಗ್ರಹ ಮಾಡ್ತಾರೆ. ಸೀತಾಪಹರಣವಾದ ನಂತರದಲ್ಲಿ ಸುಂದರಕಾಂಡವನ್ನು ಒಂದೇ ಶಬ್ದದಲ್ಲಿ ಮುಗಿಸಿಬಿಡ್ತಾರೆ. ಯಾಕಂದರೆ ಅಲ್ಲಿ ರಾಮಚಂದ್ರನ ವಿಶೇಷ ಕಥೆಗಳಿಲ್ಲ, ನಾವು ರಾಮಾಯಣದ ಕಥೆಯನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಹನುಮಂತ ಬಂದು ಸೀತೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ಶ್ರೀರಾಮಚಂದ್ರನಲ್ಲಿ. ಶ್ರೀರಾಮಚಂದ್ರ ಸಮಗ್ರ ಸೇನೆಯನ್ನು ಕರೆದೊಯ್ದು ಸಮುದ್ರಕ್ಕೆ ಬಾಣವನ್ನು ಹೊಡೆದು ಸಮುದ್ರವನ್ನು ಮರ್ದಿಸಿ ಆ ಮೂಲಕ ಅನೇಕ ದುಷ್ಟರ ಸಂಹಾರವನ್ನು ಮಾಡಿ, ಇದರ ಮಧ್ಯದಲ್ಲಿ ಕಿಷ್ಕಿಂಧಾಕಾಂಡವೂ ಕೂಡ ಒಂದು ಶ್ಲೋಕದಲ್ಲಿ ಮುಗಿದು ಹೋಗ್ತದೆ. ವಾಲಿಯನ್ನು ಸಂಹಾರ ಮಾಡಿದಂತಹ ಭಾಗವೂ ಕೂಡ ಒಂದು ಶ್ಲೋಕದ ಕಥೆ. ಅಲ್ಲಿಂದ ರಾಮಚಂದ್ರ ಲಂಕೆಗೆ ಸಾಗಿದ. ಲಂಕೆಯಲ್ಲಿ ಸೀತೆಯನ್ನು ಮತ್ತೆ ತಾನು ಕರೆದುಕೊಂಡು ಪುಷ್ಪಕ ವಿಮಾನದ ಮೂಲಕ ತನ್ನ ಊರಿಗೆ ಸಾಗಿದ. ಭರತನನ್ನು ಅನುಗ್ರಹಿಸಿದ. ಸಿಂಹಾಸನಾರೂಢನಾಗಿ ಆತನ ಸಾಮ್ರಾಜ್ಯೇ ಚಾಭಿಷಿಕ್ತಃ ನಿಜ ಜನಮಖಿಲಂ ಮಾನಯನ್ಮೇ ಗತಿ ಸ್ಯಾತ್. ಸಾಮ್ರಾಜ್ಯದಲ್ಲಿ ಅಭಿಷಿಕ್ತನಾಗಿದ್ದಾನೆ. ಶ್ರೀರಾಮ ಪಟ್ಟಾಭಿಷೇಕ ನಡೀತದೆ. ಸೀತಾ ಸಮೇತನಾಗಿ ತಾನು ಸಿಂಹಾಸನದಲ್ಲಿ ಕುಳಿತಂತಹ ಎಲ್ಲ ಸಾಮ್ರಾಜ್ಯದ ಜನ ಖುಷಿಪಟ್ಟಿದ್ದಾರೆ. ಇದೆಲ್ಲ ಆದ ಮೇಲೆ ಶ್ರೀರಾಮಚಂದ್ರನ ಅಶ್ವಮೇಧ, ಸೀತಾ ಪರಿತ್ಯಾಗದ ಪ್ರಕ್ರಿಯೆ, ತನ್ನ ಮಕ್ಕಳನ್ನು ಮತ್ತೆ ಪಡೆದಿರತಕ್ಕಂತಹ ಘಟನೆ, ಇದರ ಮಧ್ಯದಲ್ಲಿ ಲವಣಾಸುರ ಮೊದಲಾದಂತಹ ದುಷ್ಟರನ್ನು ತಾನು ಸಂಹಾರ ಮಾಡಿರುವುದು. ಒಂದು ನಾಯಿಯ ಕಥೆಯನ್ನು ರಾಯರು ಬಿಡುವುದಿಲ್ಲ. ನಾಯಿ ಬಂದು ಶ್ರೀರಾಮಚಂದ್ರನ ಮುಂದೆ ನ್ಯಾಯ ಕೋರಿತು. ನನಗೆ ಅಪರಾಧ ಮಾಡಿದ್ದಾನೆ ಆ ಸರ್ವಾರ್ಥ ಸಿದ್ಧನೆಂಬಂತಹ ಸನ್ಯಾಸಿ, ಅವನಿಗೆ ಶಿಕ್ಷೆ ಕೊಡಬೇಕು, ನಾನು ಏನೂ ಮಾಡದೇ ಹೋದರೂ ನನಗೆ ಹೊಡೆದಿದ್ದಾನೆ. ಶ್ರೀರಾಮಚಂದ್ರ ಕೇಳಿದ, ಯಾವ ಶಿಕ್ಷೆ ಕೊಡಬೇಕು ಅಂತ ನೀನೇ ಹೇಳಬೇಕು. ನಾಯಿ ಹೇಳಿತು, ನಾನು ಅಂತಹ ಒಂದು ದೇವಸ್ಥಾನದಲ್ಲಿ ಧರ್ಮಾಧಿಕಾರಿಯಾಗಿದ್ದೆ, ಇವನನ್ನು ಧರ್ಮಾಧಿಕಾರಿಯಾಗಿ ನೇಮಿಸಿ. ರಾಮ ಅಸ್ತು ಅಂತ ಹೇಳಿದ. ಅಲ್ಲಿ ಸೇರಿದ್ದಂತಹ ನ್ಯಾಯಾಧೀಶರಿಗೆ ಸಂಶಯ ಬಂತು, ಏನಿದು ಅಪರಾಧ ಮಾಡಿದವನಿಗೆ ಇದು ಶಿಕ್ಷೆಯಾಗ್ತದೋ? ಆಗ ರಾಮಚಂದ್ರ ನಾಯಿ ಹತ್ರ ಕೇಳಿದ, ಯಾಕೆ ಆ ರೀತಿಯ ಶಿಕ್ಷೆ ಕೊಟ್ಟಿ ನೀನು? ಅದಕ್ಕೆ ನಾಯಿ ಹೇಳಿತು, ನನ್ನ ಹಿಂದಿನ ಜನ್ಮದಲ್ಲಿ ನಾನು ಧರ್ಮಾಧಿಕಾರಿಯಾಗಿದ್ದೆ, ಅವತ್ತು ಮಾಡಿದ ಅಪಚಾರದಿಂದಲೇ ನಾಯಿಯಾಗಿ ಹುಟ್ಟಿದ್ದು, ಆದ್ದರಿಂದ ಅವನಿಗೆ ಅದೇ ಸರಿಯಾದ ಶಿಕ್ಷೆ. ಇಷ್ಟು ಪುಟ್ಟ ಪುಟ್ಟ ಕಥೆಯನ್ನೂ ರಾಯರು ಸೇರಿಸ್ತಾರೆ. ಅಂದರೆ ಉದ್ದೇಶ, ಒಂದು ದೇವಸ್ಥಾನದ ಧರ್ಮಾಧಿಕಾರಿಯಾಗತಕ್ಕಂತಹ ವ್ಯಕ್ತಿಗೆ ಎಷ್ಟು ಜವಾಬ್ದಾರಿ ಇದೆ, ಆತ ಮುಂದಕ್ಕೆ ನಾಯಿಯಾಗಿ ಹುಟ್ಟದೇ ಇರಬೇಕಾದರೆ ಹೇಗೆ ಜಾಗೃತೆಯಾಗಿರಬೇಕು ಅನ್ನುವುದನ್ನು ಲೋಕಕ್ಕೆ ನಿರೂಪಿಸುವ ಉದ್ದೇಶ. ನಾಯಿಯ ಕಥೆಯನ್ನು ಹೇಳಿದರು. ಜೊತೆಗೆ ಶಂಭೂಕ ಆತನನ್ನು ಸಂಹಾರ ಮಾಡುವುದಕ್ಕೆ ವಾಸ್ತವ ಕಾರಣ ಏನು ಅನ್ನುವುದನ್ನು ನಿರೂಪಣೆ ಮಾಡಿದರು. ಕೊನೆಗೆ ಸಮಾಯಾತ ಅಂತ ಎಲ್ಲರನ್ನೂ ಮೋಕ್ಷಕ್ಕೆ ಯಾರು ಅಪೇಕ್ಷೆ ಪಡ್ತೀರಿ ಬನ್ನಿ ಅಂತ ಹೇಳಿ 13,000 ವರ್ಷ ತಾನು ರಾಜ್ಯಭಾರ ಮಾಡಿದಂತಹ ಭಗವಂತ ಶ್ರೀರಾಮ ಎಲ್ಲರನ್ನೂ ಕರೆದುಕೊಂಡು ತಾನು ಹನುಮಂತನಿಗೆ ಆದೇಶಿಸಿದ, ಕಿಂಪುರುಷ ಖಂಡದಲ್ಲಿ ನೀನು ರಾಮನಾಮ ಪಾರಾಯಣ ಮಾಡ್ತಾ ಲೋಕಕ್ಕೆ ಧರ್ಮೋಪದೇಶ ಮಾಡ್ತಾ ಇಲ್ಲಿ ಸನ್ನಿಹಿತನಾಗಿರುವಂಥ ಹನುಮಂತನಿಗೆ ಚಿರಜೀವಿತ್ವವನ್ನು ಕೊಟ್ಟು, ವಿಭೀಷಣನಿಗೆ ಚಿರಜೀವಿತ್ವವನ್ನು ಕೊಟ್ಟು ಆತನನ್ನು ಲಂಕೆಯಲ್ಲಿ ರಾಜನನ್ನಾಗಿಸಿ
ತಾನು ತನ್ನ ಅವತಾರವನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಕರೆದುಕೊಂಡು ಸ್ವಧಾಮಕ್ಕೆ ಕರೆದುಕೊಂಡು ಹೊರಟ ಆ ರೀತಿಯ ಶ್ರೀರಾಮಚಂದ್ರ ನಮ್ಮನ್ನೆಲ್ಲ ರಕ್ಷಿಸಲಿ ಅಂತ 11ನೇ ಶ್ಲೋಕದಲ್ಲಿ ಹೇಳಿ 12ನೇ ಶ್ಲೋಕದಲ್ಲಿ ಉಪಸಂಹಾರ. ಇತಿ ಶ್ರೀರಾಮಚಾರಿತ್ರ ಮಂಜರಿ ಲೇಷತಕೃತ ರಾಘವೇಂದ್ರೇಣ ಯತಿನ ಭೂಯಾತ್ ರಾಮ ಪ್ರಸಾದದ. ರಾಘವೇಂದ್ರ ಯತಿಗಳು ರಚಿಸಿದ ಶ್ರೀರಾಮಚಾರಿತ್ರ ಮಂಜರಿ ಅನ್ನುವುದು ನಮ್ಮೆಲ್ಲರಿಗೂ ಕೂಡ ಅಭೀಷ್ಟವನ್ನು ಕೊಡುವಂಥದ್ದಾಗಲಿ ಅಂತ ಕೊನೆಯ ಶ್ಲೋಕದಲ್ಲಿ ಪ್ರಾರ್ಥಿಸ್ತಾರೆ. ಹೀಗೆ ರಾಮಾಯಣದ ಸಮಗ್ರ ಕಥೆಯನ್ನು ಸಂಗ್ರಹಿಸಿ ಶ್ಲೋಕದಲ್ಲೂ ಕೂಡ ಅಂತಹ ರಾಮ ನಮ್ಮ ಮೇಲೆ ಪ್ರಸನ್ನನಾಗಲಿ ಅನ್ನುವ ಪ್ರಾರ್ಥನೆಯ ಕ್ರಿಯಾಪದವನ್ನು ಇಟ್ಟುಕೊಂಡು ನಾವು ದೇವರನ್ನು ಮಾಡುವ ಸ್ತುತಿ ಜೊತೆಗೆ ರಾಮಾಯಣದ ಕಥಾ ಅನುಸಂಧಾನ ಅನ್ನುವ ಒಂದು ವಿಶಿಷ್ಟವಾದ 2 ದೇವಪೂಜಾ ಪ್ರಕ್ರಿಯೆಯನ್ನು ಒಟ್ಟಿಗೆ ಸೇರಿಸುವ ರೀತಿಯ ಗ್ರಂಥವನ್ನು ನಮಗೆ ಕೊಟ್ಟಿರತಕ್ಕಂತಹ ಅತ್ಯಂತ ದಯಾಳುಗಳಾದ ಶ್ರೀ ರಾಘವೇಂದ್ರರು ರಾಯರ ಪಾದಕಮಲಗಳಲ್ಲಿ ಭಕ್ತಿಯ ಪ್ರಣಾಮಗಳ ಜೊತೆಗೆ ಈ ರಾಮಚಾರಿತ್ರ್ಯ ಮಂಜರಿಯ ಬಗೆಗಿನ ಅನುಸಂಧಾನವನ್ನು ಗುರುಗಳ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.